ನಾವು ಇವತ್ತು ಬಡವರು ಪೋರ್. ನೀವು ಧರಂ ಪಾಟೀಲ್ ಅಲ್ಲ. ಅದು ಬಂಗ್ಲೆನಲ್ಲಿ ಕ್ಲೀನ್ ಮಾಡ್ತಾರಲ್ಲ ಅವರ ಅಪ್ಪ ನೀವು. ಹಾಯ್ ಮಗನೇ, ನೋಡಿದ್ಯಾ ಪೂರ್ತಿ 1 ಲಕ್ಷ ರೂಪಾಯಿ ಇದೆಯಾ? ಈಗ ದೊಡ್ಡ ಹೋಟೆಲ್ಗೆ ಹೋಗಿ ಊಟ ಮಾಡೋಣ. ನೀವೆಲ್ಲ ಎಲ್ಲೋಗ್ತಾ ಇದ್ದೀರಾ? ಬುಕ್ಕಿಂಗ್ ಇದೆಯಾ? ಇಲ್ಲ, ನನ್ಗೆ ಇಲ್ಲಿ ಬರ್ಬೇಕು ಅಂತಂದ್ರೆ ಬುಕ್ಕಿಂಗ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ನಮಗ್ ಗೊತ್ತಿದ್ರೆ ನಾವು ಮೊದ್ಲೇ ಬುಕ್ ಮಾಡ್ಕೊಂಡ್ ಬರ್ತಿದ್ವಿ. ಹೌದಾ? ನನ್ ಕಣ್ ತಪ್ಸಿ ನೀವು ಒಳಗಡೆ ಬರ್ತೀರಾ, ಆಮೇಲೆ ಇಲ್ಲಿರೋ ವಸ್ತುಗಳನ್ನ ಕತ್ಕೊಂಡು ಹೋಗ್ತೀರಾ. ಹೋಗಿ. ಏಯ್ ಸುಮ್ನೆ ಇರೋ. ನೀನ್ ಯಾರ ನಮ್ಮನ್ ತಡೆಯೋದಕ್ಕೆ? ಸುಮ್ನೆ ಹೋಗಪ್ಪ. ಇಲ್ಲಿ ಸುಮ್ನೆ ಬಂದು ಯಾಕೆ ಒದೆ ತಿಂತೀಯಾ? ಏಯ್ ಸರಿಯಾಗಿ ಮಾತಾಡು. ನಾವೀಗ ನೋಡ್ತೀವಿ ನಮ್ಮನ್ನ ಯಾರು ತಡಿತಾರೆ ಅಂತ. ಮತ್ ನೀನು ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ, ಇಲ್ಲ ಅಂದ್ರೆ ಕೋಪ ನಿನ್ನ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಅಯ್ಯೋ, ಇವ್ರಿಗೆ ಕೋಪ ಮಾತ್ರ ಬರೋದು. ನೀವು ಬನ್ನಿ ನನ್ ಜೊತೆಗೆ. ಏಯ್ ನಡಿಯೋ ಇಲ್ಲಿಂದ. ತಾತ, ಕರ್ಕೊಂಡೋಗಿ ಮುತ್ಕುನ ಮೊದ್ಲು, ಇಲ್ಲ ಅಂದ್ರೆ ಓಡಾಡೋಕೆ ಇವ್ನ ಕೈಕಾಲಲ್ಲಿ ಶಕ್ತಿ ಇರಲ್ಲ ನೋಡಿ. ಏಯ್ ನಡೀರಿ ಇಲ್ಲಿಂದ, ನಡೀರಿ. ನಮ್ ತಾತನ್ನ ತಳ್ಬಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡಿದೀರಾ ನೀವು. ಅದಕ್ಕೇನ್ ಮಾಡ್ತೀಯಾ? ನಮ್ಮನ್ನೆಲ್ಲ ಹೊಡಿತೀಯ ನೀನು? ಹಾ? ಏಯ್ ಬಿಡು ನನ್ ಮಗನ್ ಕೈ. ಇದಂತೂ ತುಂಬಾನೇ ಅತಿ ಆಯ್ತು. ಈಗ ಇವ್ರಿಗೆಲ್ಲ ಹೇಳಲೇಬೇಕು ನಾನ್ ಯಾರು ಅಂತ. ನಿಮ್ ಮೊಮ್ಮಗನ್ಗೋಸ್ಕರ ನಿಮ್ಗಾಗಿರೋ ಅವಮಾನನ ಸ್ವಲ್ಪ ತಡ್ಕೊಬೇಕಾಗತ್ತೆ. ನನ್ಗೆ ಅವಮಾನ ಆದ್ರೆ ತಡ್ಕೋತೀನಿ, ಆದ್ರೆ ನನ್ ಮೊಮ್ಮಗನ್ಗೆ ಮತ್ ಇವ್ರಿಬ್ರಿಗೂ ತಕ್ಷಾಸ್ತಿ ನಾನ್ ಮಾಡಿಸ್ತೀನಿ. ಅಯ್ಯೋ, ನನ್ ಮಾತ್ ಕೇಳಿ. ಇವನು ಇಲ್ಲಿಂದ ಹೋದ್ಮೇಲೆ ಇನ್ನೆಲ್ಲೂ ಕೆಲಸ ಮಾಡಬಾರ್ದು. ಪ್ರತಾಪ್ ಸೆಕ್ಸೆನ ಮಗಳು ಶಾಲಿನಿ ಸೆಕ್ಸೆನ ಯಾರಿಗಾದ್ರೂ ಧೈರ್ಯ ಇದೆಯಾ ತಡೆಯಕ್ಕೆ? ಬನ್ನಿ ತಾತ, ಬನ್ನಿ. ಬಂದ್ಬಿಟ್ಟ ದೊಡ್ಡದಾಗಿ. ಬಾಸ್, ಆಯು ಸಿಕ್ಬಿಟ್ಟ. ಅವನು ಮುಂಬೈಯಲ್ಲಿದ್ದಾನೆ. ಅವನು ಯಾವ್ದೋ ಬಕ್ಷಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಏನು, ನಮ್ಮಗ ಬದುಕಿದಲ್ಲ? ನಮ್ಮಗ 20 ವರ್ಷದಿಂದ ನನ್ ಮಗನ್ ನೋಡೋದಕ್ಕೆ ಕಾಯ್ತಾ ಇದ್ದೆ. ಅದು ನನಗ್ ಮಾತ್ರ ಗೊತ್ತು. ಇವತ್ತವನ್ ನನಗ್ ಸಿಗ್ತಾನಲ್ಲ, ಆಗ ನಾವು ಅವನನ್ನ ಭೇಟಿಯಾಗಕ್ಕಾಗಲ್ಲ ಮಿಸ್ಸಸ್. ಅವನು ಡಾನ್ ಸಂಜಯ್ ನಾಯಕ್ ಮಗ ಅಂತ ಯಾರಿಗಾದ್ರೂ ಅನುಮಾನ ಬಂದ್ರೆ ಅವನ್ ಜೀವಕ್ಕೆ ಅಪಾಯ ಆಗತ್ತೆ. ಸ್ವಲ್ಪ ದಿನ ಕಾಯಿ, ಸಮಯ ಬಂದಾಗ ನಾನೇ ಹೇಳ್ತೀನಿ, ಸರಿನಾ? ಗೋಪಾಲ್, ಮಿಷನ್ ಆಫ್ ಮಾಡು. ಗೋಪಾಲ್, ನೀರ್ ತಗೊಂಡ್ ಬಾ. ಏನಾಯ್ತು? ಮಿಷಿನ್ ಯಾಕೆ ನಿಲ್ಸಿದೆ? ನಿಮ್ಮಪ್ಪ ಅಂದ ಇದು? ಅಣ್ಣ, ಇವ್ನ್ ಕೈ ಸ್ವಲ್ಪ ನೋಡಿ. ಮಿಷಿನ್ ಆಫ್ ಮಾಡದೆ ಹೋಗಿದ್ರೆ ಇವ್ನ್ ಕೈ ಹೋಗ್ತಿತ್ತು. ಕೈ ಯಾಕೆ ಒಳಗಾಗ್ತಾ? ಕಂಪ್ನಿ ಅವನಿಗೆ ದುಡ್ಡು ಕೊಡ್ತಿದೆ ಅಂದ್ಮೇಲೆ ಅವನು ಕೆಲಸ ಮಾಡ್ಬೇಕು, ಅರ್ಥ ಆಯ್ತಾ? ಅಣ್ಣ, ಇವ್ನ್ ಕೆಲಸ ಮಾಡಿದ್ರೇನೆ ಇವ್ರ ಮನೆಯವ್ರ ಹೊಟ್ಟೆ ತುಂಬ್ಸಕ್ಕಾಗೋದು. ಅದಕ್ಕೆ ಇವ್ನ್ ಕೈ ಬೇಗ ಸರಿ ಆಗ್ಬೇಕು. ಯಾವುದೇ ಬಡ ವ್ಯಕ್ತಿ ನಮ್ ಜೊತೆ ಕೆಲಸ ಮಾಡಕ್ ಯಾಕೆ ಬರ್ತಾರೆ? ಅಕಸ್ಮಾತ್ ಎದ್ದೇಳು, ಎದ್ ಕೆಲಸ ಮಾಡು, ಇಲ್ಲ ನಿನ್ ಕಾಲ್ ಮುರಿಬೇಕಾಗುತ್ತೆ. ಆಮೇಲೆ ನೀನು ಅವನು ಸೇರ್ಕೊಂಡು ಸಿಗ್ನಲ್ ಅಲ್ಲಿ ಭಿಕ್ಷೆ ಬಿಡ್ಬೇಕಾಗುತ್ತೆ. ಹೋಗ್ರ, ಕೆಲಸ ಮಾಡ್ರೋ. ಏನ್ ನೋಡ್ತಾ ಇದೀರಾ? ಹೋಗೋ. ಈಗ ನನ್ ಮನೆ ಪರಿಸ್ಥಿತಿ ಏನು? ನೀನ್ ಯೋಚನೆ ಮಾಡ್ಬೇಡ ದೇವ್. ಆ ದೇವ್ ಯಾವಾಗ್ಲೂ ನಮ್ ಜೊತೆಲೇ ಇರ್ತಾನೆ. ನೀನ್ ದೊಡ್ಡಣ್ಣ ಅಂತ ಅನ್ಕೋ. ನಾನ್ ನಿನ್ ತಂಗಿನ ಚೆನ್ನಾಗಿ ನೋಡ್ಕೊಳ್ತೀನಿ. ನಿಮ್ ಹೆಲ್ಪ್ನ ನಾನು ಯಾವತ್ತೂ ಏಟ್ ಬೇಕಾ? ನನಗೆ ಅಪ್ಪ ಅಮ್ಮ ಬೇರೆ ಯಾರೂ ಇಲ್ಲ. ಆದ್ರೆ ನಿನ್ ಫ್ಯಾಮಿಲಿ ಇದೆ, ಎಲ್ಲರೂ ಇದ್ದಾರೆ ನಿನಗೆ. ಮತ್ತೆ ಈ ಫ್ಯಾಕ್ಟ್ರಿನೂ ಕೆಲ್ಸಗಾರರ ಮನೆ ಆಗಿರ್ಬೇಕು. ಅದ್ರ ಅವಶ್ಯಕತೆ ಇಲ್ಲ. ಆದ್ರೆ ಈ ವಿಷಯ ನಿಮ್ ಮ್ಯಾನೇಜರ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಡೋಂಟ್ ವರಿ, ನಾನು ಮಿಸ್ಟರ್ ಬಕ್ಷಿ ಹತ್ರ ಮಾತಾಡ್ತೀನಿ. ದೇವ್ ಮತ್ತೆ ಅವನ್ ತಂಗಿ ಟ್ರೀಟ್ಮೆಂಟ್ ನ ಎಲ್ಲಾ ಖರ್ಚನ್ನ ಫ್ಯಾಕ್ಟ್ರಿ ನೋಡ್ಕೊಳತ್ತೆ. ಮೇಡಮ್, ನಾನು ಶಾಲಿನಿ ಸೆಕ್ಸೆನ, ಮಿಸ್ಟರ್ ಬಕ್ಷಿ ಅವರ ಹೊಸ ಸೆಕ್ರೆಟರಿ. ಮತ್ತೆ ನಾಳೆಯಿಂದ ನಿಮ್ ಮ್ಯಾನೇಜರ್. ತಗೋ, ಸ್ವಲ್ಪ ದುಡ್ಡಿದೆ. ಹೊರಗಡೆ ಕಂಪ್ನಿ ವ್ಯಾನ್ ಇದೆ, ಹೋಗಿ ಹಾಸ್ಪಿಟಲ್ಗೆ ಹೋಗಿ. ಈ ಮೇಡಮ್ ತುಂಬಾ ಒಳ್ಳೆಯವರು ಅಂತ ಅನ್ಸುತ್ತೆ. ಮೇಲಿಂದ ನಮ್ಗೇನು ಚಿಂತೆನೆ ಇಲ್ಲ ಅನ್ಕೋ. ಯಾಕೋ ಗೊತ್ತಿಲ್ಲ, ನೀನ್ ಯಾರು ಅಂತ ಗೊತ್ತಿಲ್ದೇನೆ ನಿನ್ ಮೇಲೆ ಮನ್ಸಾಗ್ತಿದೆ. ನಿನಗೇನಾಗಿದೆ ಆಯುಷ್? ಗಾಯ್ಸ್, ಪ್ರಪಂಚದಲ್ಲೇ ಪ್ರೀತಿಯಾಗಿರೋ ಹುಡುಗಿ ಬರ್ಡೇ ಇವತ್ತು. ಎಲ್ಲರೂ ಬನ್ನಿ, ಇವತ್ತು ಮೇಡಮ್ ಬರ್ಡೇ. ಲೈನ್ ಅಲ್ಲಿ ಬನ್ನಿ.
ಹೇ ಇರೋ ಬಾಯ್ಲೆ. ಹ್ಯಾಪಿ ಹುಡ್ದಬ್ಬ ಮೇಡಮ್ ಅವರೇ. ಹ್ಯಾಪಿ ಬರ್ಡೇ ಟು ಯು ಮೇಡಮ್ ಅವರೇ. ನೀವು 100 ವರ್ಷ ಖುಷಿಯಾಗಿ ಇದೇ ತರ ಬದುಕಬೇಕು ಮೇಡಮ್ ಅವರೇ. ಥ್ಯಾಂಕ್ ಯು ಗೈಸ್. ಹಾ ರಾಜೇಶ್, ಗಾಡಿನಲ್ಲಿ ಸ್ವೀಟ್ಸ್ ಇಟ್ಟಿದ್ದೀನಿ, ಚಾಕ್ಲೇಟ್ಸ್. ಆಕ್ಚುಲಿ ಇವ್ರಿಗೆ ಸ್ವೀಟೇ ಸಾಕು. ಓ ಮೈ ಗಾಡ್, ಹೂಸ್ ದಿಸ್ ಸ್ಯಾಡ್ ಪರ್ಸನ್? ಅಂಡ್ ಯು, ನನ್ ಬರ್ಡೇ ದಿನ ಅಟ್ಲೀಸ್ಟ್ ಇಂಥವ್ರನ್ನ ನಾನು ಕಣ್ಮುಂದೆ ಬರ್ಸ್ಬೇಡ. ನನ್ನೆಲ್ಲ ಒಳ್ಳೆ ವೈಬ್ಸು ಹಾಳಾಯ್ತು. ಮೇಡಮ್, ನಿಮ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ ಅವನಿಗೆ ಈ ತರ ಆಗಿದ್ದು. ಮತ್ತೆ ಮೇಡಮ್, ನೀವ್ ಈ ಬರ್ಡೇ ಖರ್ಚು ಮಾಡೋ ದುಡ್ಡಲ್ಲಿ ಇವನಿಗೆ ಹಾಸ್ಪಿಟಲ್ ದುಡ್ಡು ಕೊಡಿ. ಓಕೆ, ಇದು ಆರ್ಡರ್ ಇಲ್ಲ ರಿಕ್ವೆಸ್ಟಾ? ಯಾಕೆಂದ್ರೆ ನೈನಾ ಬಕ್ಷಿ ಯಾರಿಂದನೂ ಆರ್ಡರ್ ತಗೊಳಲ್ಲ, ಸರಿನಾ? ಅದ್ರಲ್ಲೂ ನಿನ್ನಂತ ಬಡವರಿಂದ ಖಂಡಿತ ತಗೊಳಲ್ಲ. ಇನ್ಫ್ಯಾಕ್ಟ್ ನಾನ್ ನಿನ್ನ ಟೆಸ್ಟ್ ಮಾಡಕ್ ಇಷ್ಟಪಡ್ತೀನಿ, ನೀನ್ ನಮ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡಕ್ಕೆ ಲಾಯಕ್ಕೋ ಇಲ್ವೋ ಅಂತ. ಸೊ ಕಮಾನ್, ನಿನ್ ಜವಾಬ್ದಾರಿನ ಪ್ರೂವ್ ಮಾಡು. ನನ್ಗೆ ಏನಾದ್ರೂ ಹೇಳು, ಅದರಿಂದ ನಾನು ತುಂಬಾ ಖುಷಿ ಆಗ್ಬೇಕು. ಮೇಡಮ್ ಅವರೇ, ಇಷ್ಟು ದಿನ ನಾನು ಈ ತರ ಕೆಲಸ ಮಾಡಿಲ್ಲ, ಈಗ್ಲೂ ಮಾಡಕ್ಕೆ ಆಗಲ್ಲ. ಇವತ್ ನೀವು ಅವನಿಗೆ ಹೆಲ್ಪ್ ಮಾಡಿದ್ರೆ ನಿಮ್ ಬರ್ತಡೇ ದಿನ ಒಬ್ರಿಗೆ ಹೆಲ್ಪ್ ಆದಂಗ ಆಗುತ್ತೆ. ಎಲ್ಲಿವರೆಗೂ ಇಂಥ ವಾಯ್ಸಲ್ಲಿ ಯಾರು ನನ್ನ ಹತ್ರ ಮಾತಾಡಿರ್ಲಿಲ್ಲ. ಇಷ್ಟು ದಿನ ನಿಮಗೆ ಬಡವ್ರನ್ನ ಮತ್ತೆ ಪಾಪದವ್ರನ್ನ ನೋಡಿದ್ರೆ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಇಲ್ಲಿ ತನಕ ಫೈನ್, ಈಗ ನೀನ್ ನನಗ್ ತೋರ್ಸು, ನಿಮ್ಮಂತ ಬಡವರು ನಮ್ಮಂತವ್ರ ಕಾಲ್ ಮೇಲೆ ಹೇಗ್ ಬೀಳ್ತೀರಾ ಅಂತ. ನೆಲದ ಮೇಲೆ ಬಿದ್ದಿರೋ ಸ್ವೀಟ್ಸ್ ತಗೊಂಡು ತಿನ್ನು, ಮತ್ತೆ ಈ ಬಿಸಾಕಿರೋ ಸ್ವೀಟ್ಸ್ಗೋಸ್ಕರ ನೀನ್ ನಂಗೆ ಥ್ಯಾಂಕ್ ಯು ಹೇಳು. ಇಲ್ಲ ಅಂದ್ರೆ ನೀನು ಮತ್ತೆ ನೀನ್ ಸ್ಯಾಡ್ ಫ್ರೆಂಡ್ಸು ನಾಳೆಯಿಂದ ಈ ಫ್ಯಾಕ್ಟ್ರಿಲಿ ವರ್ಕ್ ಮಾಡಲ್ಲ. ಗಾಟ್ ಇಟ್? ಕೆಳಗಡೆ ಬಿದ್ದಿರೋ ವಸ್ತುನ ನಾನು ಎತ್ಕೊಳ್ಳೋದ್ರಿಂದ ನನ್ನ ಮರ್ಯಾದೆ ಕಡಿಮೆ ಆಗಲ್ಲ ಮೇಡಮ್. ಈ ಸ್ಥಳನೇ ನನ್ ಗುರ್ತು. ಮತ್ತೆ ಈ ಸ್ವೀಟ್ಗೆ ಅವಮಾನ ಮಾಡಿ ನೀವ್ ನಿಮ್ ಯೋಗ್ಯತೆ ತೋರಿಸಿದೀರಾ. ಹೌ ಡೇರ್ ಯು? ಹ್ಯಾಪಿ ಬರ್ಡೇ ಪ್ರಿನ್ಸಸ್. ಹ್ಯಾಪಿ ಬರ್ಡೇ ಸ್ವೀಟ್ ಹಾರ್ಟ್. ಹೌ ಆರ್ ಯು? ಮತ್ತೆ ನೀವೆಲ್ರು ತಿಂದಿದ್ದೆಲ್ಲ ಜಾಸ್ತಿ ಆಯ್ತು. ಈಗ ನನ್ ಮಾತ್ ಗಮನ ಇಟ್ಟು ಕೇಳಿ. ಈ ವಾರ ಜಗತ್ತಿನ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ನಾಯಕ್ ನನ್ನ ಫ್ಯಾಕ್ಟ್ರಿಗೆ ವಿಸಿಟ್ ಬರ್ತಿದ್ದಾರೆ. ನಿಮ್ಮ ಬಟ್ಟೆ, ನಿಮ್ಮ ಶೂಸು ಮತ್ತೆ ನಿಮ್ಮ ಕೂದಲುಗಳು ಎಲ್ಲಾನು ಪರ್ಫೆಕ್ಟ್ ಆಗಿರ್ಬೇಕು. ಮತ್ತೆ ನಿಮ್ಮೆಲ್ಲರ ಕಡೆಯಿಂದ ಬಿಸ್ನೆಸ್ ಕೈ ತಪ್ಪು ಹೋಗ್ಬಾರ್ದು. ನನಗೆ ಗೊತ್ತಾಯ್ತಾ? ಮೇಡಮ್, ನಾಯಕ್ ಸರ್ ನಮ್ಮ ಆಫೀಸಿಗೆ ಬರ್ತಿದಾರಲ್ಲ, ಅವ್ರೆಲ್ರಿಗೂ ಸಹಾಯ ಮಾಡ್ತಾರಂತೆ. ಮೇಡಮ್ ಅವರೇ, ಅವರು ನಮ್ ದೇವ್ಗೆ ಸಹಾಯ ಮಾಡ್ತಾರಾ? ಕೇಳು, ನಾಯಕ್ ಅವ್ರ ಮುಂದೆ ಬಾಯ್ ಬಿಟ್ರೆ ಈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕಳ್ಕೊತೀಯ. ಅರ್ಥ ಆಯ್ತಾ? ಆಯುಷ್, ಪ್ಲೀಸ್ ಯಾರ ಜೊತೆನೂ ಜಗಳ ಆಡ್ಬೇಡ. ನಾನ್ ನಿನ್ನ ಹತ್ರ ಮಾತಾಡ್ಬೇಕು, ಬಾ. ಯು ಆರ್ ಡನ್. ಏನಣ್ಣ, ನಿನಗ್ ತಲೆ ಕೆಟ್ಟಿದ್ಯಾ? ನನ್ ವಸ್ತುಗಳನ್ನ ಯಾಕೆ ಹೊರಗಡೆ ಹಾಕಿದ್ಯಾ? ಮತ್ತೇನ್ ಮಾಡ್ಬೇಕು? 3 ತಿಂಗಳು ಬಾಡಿಗೆ ತೆಗಿ ಫಸ್ಟ್, ಅದಲ್ದೆ ಬಡ್ಡಿ 600 ಸಪರೇಟು. ಅಣ್ಣ, ನಿನಗ್ ನನ್ ಮೇಲೆ ನಂಬಿಕೆ ಇಲ್ವಾ? ನನಗ್ 3 ತಿಂಗಳಿಂದ ಕೆಲಸ ಇರ್ಲಿಲ್ಲ, ಈಗ ಕೆಲಸ ಸಿಕ್ಕಿದೆ. ಸಂಬಳ ಬಂದ್ಮೇಲೆ ದುಡ್ಡು ಕೊಡ್ತೀನಿ ಅಣ್ಣ. ಇನ್ನು 5 ದಿನ ಮಾತ್ರ. 5 ದಿನ ಏನು? ನಿನ್ನ 5 ನಿಮಿಷ ಕೂಡ ಈ ರೂಮಲ್ಲಿ ಇರಕ್ ನಾನ್ ಬಿಡಲ್ಲ. ಅಲ್ಲ, ಜೇಬಲ್ ದುಡ್ಡಿಲ್ಲ ಅಂದ್ರೆ ಫುಟ್ಪಾತ್ ಮೇಲೆ ಮಲ್ಕೋ. ಹೋಗ್ತಾ ಇರಲಿಂದ. ಯಾರಾದ್ರೂ ನಮ್ಮ ಅಪ್ಪ ಅಮ್ಮ ಫೋಟೋ ಮೇಲೆ ಕೈ ಇಡೋದಕ್ ಪ್ರಯತ್ನ ಪಟ್ರೆ ಅವ್ರು ನಮ್ಮ ಮಣ್ಣಲ್ಲಿ ಹೂತಾಕ್ಬಿಡ್ತೀನಿ. ಅಣ್ಣ ಅಣ್ಣ, ಕೊನೆದಾಗಿ ನಮ್ಮ ಅಪ್ಪ ಅಮ್ಮ ನೆನಪಾಗಿರೋದು ಇದೊಂದೇ. ಪ್ಲೀಸ್ ನನಗ್ ವಾಪಸ್ ಕೊಟ್ಬಿಡಿ. ಹೋಗ್ಲಿ ತಗೋ, ಆದ್ರೆ ಸಂಜೆ ಒಳಗಡೆ ನನ್ ಬಾಡಿಗೆ ನನಗೆ ಸಿಗ್ಲಿಲ್ಲ ಅಂದ್ರೆ ನಿನ್ನ ಫೋಟೋಗೆ ಹಾರ ಬೀಳುತ್ತೆ. ಅರ್ಥ ಆಯ್ತಾ? ರೆಡಿ? ನಾನ್ ನನ್ ಮಗನ್ ಜೊತೆ ಮಾತಾಡ್ಬೇಕು. ಐ ಹ್ಯಾವ್ ಅ ಪ್ಲಾನ್. $50,000? ಇದು ಇದು ಯಾರು ಕಳ್ಸಿರ್ತಾರೆ ನನಗೆ? ಯಾರಾದ್ರೂ ನನಗಿಷ್ಟೊಂದು ದುಡ್ಡು ಯಾಕೆ ಕಳಿಸ್ತಾರೆ? ಅದರಲ್ಲೂ 50,000. ಹಲೋ ಹಲೋ, ಯಾರು? ಐ ಆಮ್ ಸೋ ಡಿಸಪಾಯಿಂಟೆಡ್. ಕೆಲ್ಸದವರು ಓನರ್ ವಾಯ್ಸ್ ನ ಕಂಡು ಹಿಡಿಬೇಕಲ್ವಾ? ನನಗನ್ಸತ್ತೆ ನಿನಗ್ ದುಡ್ಡು ಕಳ್ಸಿ ತಪ್ಪು ಮಾಡ್ದೆ ಅಂತ. ನೈನಾ ಮೇಡಮ್, ನಾನು ತಿಳ್ಕೊಬೋದಾ ನೀವ್ ನನಗ್ ಸಹಾಯ ಯಾಕೆ ಮಾಡಿದ್ರಿ ಅಂತ? ಸಹಾಯ ಮಾಡೋದು ನೈನಾ ಬಕ್ಷಿ ಸ್ಟೈಲ್ ಅಲ್ಲ. ಈ ದುಡ್ಡಕ್ ಬದಲಾಗಿ ನೀನ್ ಏನ್ ಮಾಡ್ಬೇಕು ಅಂತ ನಾನೇ ನಿನಗೆ ಹೇಳ್ತೀನಿ.
50,000ಕ್ಕೆ ಬದಲಾಗಿ ನೀನ್ ನನ್ಗೊಂದ್ ಚಿಕ್ಕ ಕೆಲಸ ಮಾಡ್ಕೊಡ್ಬೇಕು. ನನ್ ಬರ್ಡೇ ಪಾರ್ಟಿಗೆ ನೀನ್ ನನ್ ಬಾಯ್ ಫ್ರೆಂಡ್ ಆಗಿ ನನ್ ಜೊತೆ ಬರ್ಬೇಕು. ಏನು? ನಿಮ್ ಬಾಯ್ ಫ್ರೆಂಡ್ ಆಗ? ನನಗ್ ಗೊತ್ತು ನಿನ್ ಯೋಗ್ಯತೆಗೆ ಇದು ದೊಡ್ಡ ಆಫರೇ, ಆದ್ರೆ ಇಲ್ಲ ಅಂತ ಹೇಳೋ ಆಪ್ಷನ್ ಇಲ್ಲ ನಿನ್ ಹತ್ರ. ಯಾಕೆ ಅಂದ್ರೆ ಇದು ನಿನ್ ಕೆಲ್ಸದ ಪ್ರಶ್ನೆ. ನೀನ್ ಆಗಲ್ಲ ಅಂತಂದ್ರೆ ಪೂರಾ ಯೂನಿಟ್ ನ ಕ್ಲೋಸ್ ಮಾಡಿಸ್ಬಿಡ್ತೀನಿ. ಮತ್ತೆ ಹೊಸ ಯೂನಿಟ್ ಅಲ್ಲಿ ಒಬ್ಬ ಹಳೆ ವರ್ಕರ್ ಕೂಡ ಇರೋದಿಲ್ಲ. ಹೊಟ್ಟೆಗೋಸ್ಕರ ಹೃದಯಕ್ಕೆ ಮೋಸ ಮಾಡಕ್ ಆಗಲ್ಲ ಮೇಡಮ್. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಆದ್ರೆ 3 ಕಾಸಿಗೆ ಬೆಲೆ ಇಲ್ದಿರೋ ಈ ನಿನ್ ಹೃದಯ ಯಾರಿಗ್ ಬೇಕೋ? ನನಗ್ ಬರೀ ನಿನ್ ಟೈಮ್ ಬೇಕು ಅಷ್ಟೇ. ಆಮೇಲೆ ಪ್ರಶ್ನೆ ಬರೀ ನೀನೊಬ್ಬಂದೇ ಅಲ್ಲ, ಆ ನಿನ್ನ ಬಡ ಸ್ನೇಹಿತರ ಹೊಟ್ಟೆ ಪಾಡ್ದು ಕೂಡ. ನಾನು ಬಾಯ್ ಫ್ರೆಂಡ್ ಯಾರನ್ನ ಮಾಡ್ಕೋತೀನಿ ಅಂದ್ರೆ ಯಾರು ಹೃದಯದಿಂದ ನನ್ನ ಹೊಗಳ್ತಾರೋ ಅವ್ರನ್ನ. ಎಲ್ಲಿ ತನಕ ಈ ಸುಳ್ಳು ಪ್ರೀತಿನ ಬಯಸ್ತೀರಾ ಮೇಡಮ್? ನಿಮ್ಮನ್ನ ನೀವೇ ಪ್ರೀತಿಸಿ, ಆಗ ಸಂತೋಷ ಸಿಗತ್ತೆ. ನನ್ನನ್ನು ನಾನು ಪ್ರೀತಿಸ್ಕೋತೀನಿ, ಅದಕ್ಕೆ ನನಗೆ ನಾನು ಗಿಫ್ಟ್ ಕೊಟ್ಕೋತೀನಿ. ಈಗ ಹೇಳು, ಪಾರ್ಟಿಗೆ ಬರ್ತ್ಯಾ ಬೇರೆಯವ್ರ ಕೆಲಸ ಹೋಗೋ ಹಾಗೆ ಮಾಡ್ತೀಯಾ? ಹೇಳು, ಡ್ಯಾಡ್ಗೆ ಫೋನ್ ಮಾಡ್ಲಾ? ನಿಂತ್ಕೊಳ್ಳಿ ಮೇಡಮ್ ಪ್ಲೀಸ್. ನೀವು ನಿಮ್ಮಪ್ಪಂಗೆ ಕಾಲ್ ಮಾಡಬೇಡಿ. ನಾನು ನಿಮ್ಮ ಜೊತೆ ಪಾರ್ಟಿಗೆ ಬರ್ತೀನಿ. ಗುಡ್. ಅಪ್ಪನ್ಗೆ ಹೇಳು ಬಕ್ಷಿ ಫ್ಯಾಕ್ಟ್ರಿ ಕೆಲಸ ಮುಗ್ದಿದೆ ಅಂತ. ಆದ್ರೆ ನಾನ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಗತ್ತೆ. ಆಕ್ಚುಲಿ ಯಾವುದೋ ಪರ್ಸನಲ್ ಕೆಲ್ಸದಿಂದ ನಾನು ಇಲ್ಲಿ ಇರ್ಲೇಬೇಕು. ಅಲ್ಲಿವರೆಗೂ ನಾನ್ ಯಾರು ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಓಕೆ. ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅರೆ, ಇಷ್ಟು ಬೇಗ ಸುಳ್ಳು ಹೋಗ್ಲಿಕ್ಕೆ ನನಗ್ ಬೇಕಾಗಿಲ್ಲ. ಮೊದಲು ನೀನ್ ನನಗ್ ತಕ್ಕನಾಗಿರೋ. ಈ ಡ್ರೆಸ್ ಹಳೇದಾಗಿದೆ, ಇದನ್ನ ಚೇಂಜ್ ಮಾಡ್ಲೇಬೇಕು. ಟ್ರೈ ದಿಸ್. ನಾನು ರೂಮಿಗೆ ಹೋಗಿ ಟ್ರೈ ಮಾಡ್ತೀನಿ. ನಾಚಿಕೆನಾ? ಹಾಗಾದ್ರೆ ಅದನ್ನ ದೂರ ಮಾಡೋ ಐಡಿಯಾ ಕೂಡ ಇದೆ ನನ್ನ ಹತ್ರ. ಕಮಾನ್, ಕಿಸ್ ಮೀ. ಮೇಡಮ್ ಅವರೇ, ನಿಮಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇದೆಲ್ಲ ನಾಟಕ. ಇದನ್ನ ನಿಜವಾದ ಪ್ರೀತಿ ಅಂತ ಅನ್ಕೋಬೇಡಿ ಪ್ಲೀಸ್. ರಾಜೇಶ್, ದೇವತಂಗಿ ಟ್ರೀಟ್ಮೆಂಟು ಕಂಪನಿ ದುಡ್ಡಲ್ಲೇ ಆಗ್ತಿದ್ಯಲ್ಲ? ಎಸ್ ಮೇಡಮ್. ನಮ್ಗೆ ಯಾವಾಗ ಬೇಕೋ ಅವಾಗ ಟ್ರೀಟ್ಮೆಂಟ್ ನಿಲ್ಲಿಸ್ಬೋದಲ್ಲ? ನಿಮ್ದು ಹೃದಯ ಅಲ್ಲ, ಕಲ್ಲು ಬಂಡೆ. ನೀವ್ ಏನ್ ಮಾಡ್ತಿದ್ದೀರಾ? ಪ್ಲೀಸ್, ನೀವು ಯಾರಿಗೂ ಏನು ಹೇಳಕ್ ಹೋಗ್ಬೇಡಿ. ಕಲ್ಲು ಕೂಡ ಪ್ರೀತಿಯಿಂದಾನೇ ಕರ್ಗೋದಲ್ವಾ? ಪ್ರೀತಿನೇ ಕೇಳ್ತಾ ಇದ್ದೀನಿ ನಾನು. ನೀನಿಲ್ಲಿ? ಶಾಲಿನಿ ಮೇಡಮ್, ಶಾಲಿನಿ ಮೇಡಮ್, ಶಾಲಿನಿ ಮೇಡಮ್, ಮೇಡಮ್ ನಾನು ಹೇಳೋದು ಕೇಳಿ. ಶಾಲಿನಿ ಮೇಡಮ್, ಮೇಡಮ್. ದೇವ್ರೆ, ನೀನ್ ಯಾಕೆ ನನಗೆ ಹೀಗೆ ಮಾಡ್ತಿದ್ಯಾ? ಮೊದಲು ನನ್ನ ತಂದೆ ತಾಯಿನ ನನ್ನಿಂದ ಕಿತ್ಕೊಂಡೆ, ಈಗ ನನ್ನ ಪ್ರೀತಿನೂ ಕಿತ್ಕೊಳ್ತಿದ್ಯಾ? ದೇವ್ರೆ, ದೇವ್ರೆ ಪ್ಲೀಸ್. ಶಾಲಿನಿ ಮೇಡಮ್ ಮೇಲೆ ನನಗೆ ಪ್ರೀತಿ ಇದೆ, ಅವ್ರನ್ನ ನಾನು ಪ್ರೀತಿಸ್ತಿದ್ದೀನಿ. ಪ್ಲೀಸ್ ಪ್ಲೀಸ್ ದೇವ್ರೆ, ನನ್ನನ್ನ ಅವರಿಂದ ದೂರ ಮಾಡಬೇಡ. ನಮ್ ಹತ್ರ ಏನು ಇಲ್ಲ, ನಮ್ಮನ್ನ ಬಿಟ್ಬಿಡಿ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ನಮ್ಮ ಹತ್ರ ದುಡ್ಡಿಲ್ಲ. ಬಿಟ್ಬಿಡಿ ನಮ್ಮನ್ನ, ದಯವಿಟ್ಟು ನನ್ನ ಮಾತು ಕೇಳಿ. ನಾನ್ ಸತ್ಯ ಹೇಳ್ತಾ ಇದ್ದೀನಿ, ನನ್ನ ಹತ್ರ ₹1 ಇಲ್ಲ. ಬಡವರು ನಾವು, ನಮ್ಮ ಹತ್ರ ಏನು ಇಲ್ಲ. ಬಡವ್ರಿಗಾಗೋ ಅನ್ಯಾಯನ ನನ್ನಿಂದ ನೋಡಕ್ಕಾಗಲ್ಲ. ನೀನ್ ಕಾಪಾಡ್ತೀಯ ಅವ್ರನ್ನ? ಹಾಗಿದ್ರೆ ನಿನ್ನನ್ನು ಯಾರು ಕಾಪಾಡ್ತಾರೆ? ಎಗರ್ಕೊಳ ಇಲ್ಲಿಂದ. ಹೊರಟೋಗಿ ಇಲ್ಲಿಂದ. ಕಳ್ಕೊಂಡಿದ್ದೀನಿ. ನೀವೊಂದು ಕೆಲಸ ಮಾಡಿ, ನೀವು ನಿಮ್ಮ ಮಗನ ನಾಳೆ ಬೆಳಗ್ಗೆ ಬೆಳಕಲ್ಲಿ ಹುಡುಕಿ. ಆದ್ರೆ ಈ ಕತ್ಲಲ್ಲಿ ಒಂದ್ ಕೆಲಸ ಮಾಡಿ,
ನನ್ನ ಮನೆ ಇಲ್ಲೇ ಪಕ್ಕದಲ್ಲಿರೋದು. ನೀವು ಇವತ್ತು ರಾತ್ರಿ ಅಲ್ಲೇ ಉಳ್ಕೊಳ್ಳಿ. ಮನೆ ಸ್ವಲ್ಪ ಚಿಕ್ಕದು ಆದ್ರೆ ನೆಮ್ಮದಿ ಸಿಗುತ್ತೆ ನಿಮ್ಗೆ. ನಿನ್ ಪರಿಚಯನೇ ಇಲ್ಲ, ಮತ್ತೆ ನಾವ್ ಹೇಗೆ? ಆಂಟಿ, ಬಾ ಹೋಗೋಣ. ಇದೇ ನನ್ನ ಮನೆ. ತುಂಬಾ ಚೆನ್ನಾಗಿದೆಯಪ್ಪ. ಈ ಫೋಟೋ ನಿನ್ ಹತ್ರ? ಇದು ನನ್ನ ತಂದೆ ತಾಯಿ ಫೋಟೋ. ವರ್ಷಗಳಿಂದ ಈ ಫೋಟೋ ಅಪ್ಪ ಕೊಡ್ತಿದ್ದೇಟು, ಅಮ್ಮ ಕೊಡ್ತಿದ್ ಮುತ್ತು ನೆನ್ಪಲ್ಲಿ ಇರೋವಾಗ ಮಾಡಿದೆ. ಬರೀ ಇದೊಂದೇ ಫೋಟೋ ಭದ್ರವಾಗಿ ಇಟ್ಕೊಂಡಿದ್ದೀನಿ. ಇದು ನಾವು, ಆಂಟಿ. ನಿಮ್ಮಪ್ಪ ಅಮ್ಮ. ಹೌದು ಮಗನೇ. ನೀನ್ ನಮ್ ಮಗ. ಎಷ್ಟೋ ವರ್ಷದ ಹಿಂದೆ ಕಳೆದು ಹೋಗಿದ್ದೆ. ಹೇಳಿ ಇವನ್ಗೆ, ಇವ್ನ್ ನಮ್ ಮಗ, ಇವನು ನಮ್ಮ ಆಯುಷ್ ಅಂತ. ಇದು ನಿಮ್ಮಪ್ಪ, ಮತ್ತೆ ಇದು ನಾನು ನಿಮ್ಮಮ್ಮ. ಇದು ತೋರಿಸ್ರಿ, ನಿಮ್ ಹತ್ರ ಇದೆಯಲ್ಲ ಫೋಟೋ. ಅಲ್ಲ, ನೀವಿಬ್ರು ಏನ್ ಮಾತಾಡ್ತಿದ್ದೀರಾ? ನಾವು ನಿಜ ಹೇಳ್ತಾ ಇದೀವಿ. ಇಲ್ಲಿ ನೋಡು, ಇಲ್ ನೋಡು. ಜಾತ್ರೆಲಿ ಕಳೆದೋದ್ ಮಗ ಕೊನೆಗೂ ಸಿಕ್ತ. ಅದೇ ಫೋಟೋ ನಿನ್ನ ಹತ್ರ ಕೂಡ ಇದೆ. ಇಲ್ಲ 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 ಅಂಕಲ್, ನಾನ್ ಚಿಕ್ಕ ವಯಸ್ಸಲ್ಲಿ ಈ ತರ ಇರ್ಲಿಲ್ಲ. ಇದೆಲ್ಲ ನನಗೆ ಗೊತ್ತಿಲ್ಲ. ನಿಜ ಹೇಳ್ತಿದ್ದಾರೆ. ನೀನ್ ನಮ್ಮ ಆಯುಷ್, ನಮ್ ಮಗ. ಮಗನೇ ಆಯುಷ್, ನಾವು ನಿಜ ಹೇಳ್ತಾ ಇದೀವಿ. ಅಮ್ಮ, ಅಪ್ಪ, ನಿಮ್ಗೆ ನಿಮ್ಗೆ ಗೊತ್ತಲ್ವಾ, ನಿಮ್ಗೆ ಪೂರ್ತಿ ವಿಷಯ ಹೇಳಕ್ಕಾಗಲ್ಲ ಅಂತ. ನಿಮಗೆ ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಅನ್ಸತ್ತೆ ನಾನು ಏನ್ ಮಾಡಕ್ ಹೊರಟಿದ್ದೀನಿ ಅಂತ. ನಾನು ತುಂಬಾ ಖುಷಿಯಾಗಿದ್ದೀನಿ, ಯಾಕಂದ್ರೆ ನೀವು ಸಿಕ್ಕಿದ್ದೀರಾ. ನನ್ನ ಮನ್ಸು ಒಪ್ತಿಲ್ಲ ನಿನ್ನ ಬಿಟ್ಟು ಹೋಗೋದಕ್ಕೆ, ಆದ್ರೆ ನಾನು ಹೋಗ್ಲೇಬೇಕು. ಒಬ್ರಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು. ಈಗ ಯಾರ್ ಮೆಸೇಜ್ ಬಂತಲ್ಲ? ಅವಳೊಂದ್ ಹುಡ್ಗಿ ಅಲ್ವಾ? ಹುಡ್ಗಿನೇ ಮೀಟ್ ಮಾಡಕ್ ಹೋಗ್ತಿದ್ಯಲ್ವಾ? ಮತ್ತೆ ನಾವು ಜೊತೆಲಿ ಬರ್ತೀವಿ, ನೋಡ್ತೀವಿ ನಮ್ ಸೊಸೆ ಹೇಗಿದ್ದಾಳೆ. ಬಾಪ, ನಾವ್ ಆಚೆ ಕಾಯ್ತಾ ಇರ್ತೀವಿ. ಯಾವ ಹುಡುಗಿನ ನಿಮ್ ಸೊಸೆ ಆಗಿ ತರಬೇಕು ಅಂತಿದ್ದೀನೋ ಆ ಹುಡುಗಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಇವಾಗ ನಾನು ಭೇಟಿ ಮಾಡಕ್ ಹೋಗ್ತಿರೋ ಹುಡುಗಿ ಜೊತೆ ನನಗಿರೋದು ಒಂದೇ ಸಂಬಂಧ, ದ್ವೇಷ ಅಷ್ಟೇ. ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನ್ ನಿಮ್ಗೆಲ್ಲರಿಗೂ ಹೇಳಿದ್ದೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿನ ನಿಮಗ್ ಪರಿಚಯಿಸ್ತೀನಿ ಅಂತ. ಮೀಟ್ ಮೈ ಬಾಯ್ ಫ್ರೆಂಡ್ ಆಯುಷ್. ಹೌದು, ನಮ್ಗಿಂತ ಸ್ಟೇಟಸ್ ಅಲ್ಲಿ ಕಡಿಮೆನೆ. ಆದ್ರೆ ಏನಾಯ್ತು ಗೈಸ್, ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಗೂ ಒಂದು ಮನ್ಸು ಅಂತ ಇರುತ್ತಲ್ಲ. ಬಾಡ್ಗಿಗೆ ತಗೊಂಡಿರೋ ಬಟ್ಟೆನ ಹಾಕೊಂಡು ತಲೆ ಎತ್ಕೊಂಡ್ ಬಂದ್ಯಾ? ಏಯ್, ಅಮ್ಮ, ಈ ಇಟ್ಲಿಯಿಂದ ತಂದಿರೋ ವಾಸು ನಮ್ಮ ಆರ್ಟ್ ಕಲೆಕ್ಷನ್ ನ ಪಾರ್ಟ್. ಐ ಮೀನ್, ಇದರಿಂದ ಆಗಿರೋ ನಷ್ಟನ ಹೇಗ್ ಕಟ್ಕೊಡ್ತೀರಾ ನೀವು? ನಿಮ್ಮ ಜೀವನ ಇಡೀ ಪಾತ್ರೆ ತೊಳ್ಕೊಂಡ? ನೀವ್ ಏನ್ ಹೇಳ್ಬೇಕು ಅದನ್ನ ನನ್ನ ಹತ್ರ ಹೇಳಿ, ಇದಕ್ಕೆ ನಾನು ದುಡ್ಡು ಕೊಡ್ತೀನಿ. ವೆರಿ ಇಂಟ್ರೆಸ್ಟಿಂಗ್. ಮಿಸ್ಟರ್ ಶ್ಯಾಮ್, ಹೇಳಿ ಈ ವಾಸ್ನ ಬೆಲೆ ಎಷ್ಟು ಅಂತ? ಮೇಡಮ್, ಇಡೀ ಪ್ರಪಂಚದಲ್ಲಿ ಇಂಥದ್ದು 2 ಆಂಟಿಕ್ ಪೀಸ್ ಇರೋದು. ಇದ್ರ ಬೆಲೆ ಸುಮಾರು 90 ಲಕ್ಷ ರೂಪಾಯಿ ಆಗತ್ತೆ. 90 ಲಕ್ಷ? ನಿನ್ನ ನೀನು ಮಾರ್ಕೊಂಡ್ರು ಇಷ್ಟೊಂದು ದುಡ್ಡು ನಿನ್ ಕೈಲಿ ಸಂಪಾದಿಸಕ್ಕಾಗಲ್ಲ. ಮತ್ತೆ ನಾನೇನಾದ್ರೂ ಮನ್ಸ್ ಮಾಡಿದ್ರೆ ಬೇಕಾದ್ರೆ ಈ ಹೆಂಗಸನ್ನ ಕ್ಷಮಿಸ್ಬೋದು. ಆದ್ರೆ ನನ್ಗದಕ್ಕೊಂದ್ ಕಂಡೀಷನ್ ಇದೆ. ಏನ್ ಕಂಡೀಷನ್? ನೀನು ಎಲ್ಲಾರ್ ಮುಂದೆ ಮಂಡಿ ಊರಿ ನನ್ನ ಮದ್ವೆ ಆಗುವಂತ ಪ್ರಪೋಸ್ ಮಾಡ್ಬೇಕು. ನಾನ್ ನನ್ ಮಗನ್ಗಿನ್ನೂ ಅವಮಾನ ಆಗೋದ್ ನೋಡಕ್ಕಾಗಲ್ಲ. ತಡೀರಿ ಇದನ್ನ. ನನ್ಗನ್ಸುತ್ತೆ ಆಯುಷ್ ಮತ್ತೆ ಇವ್ರೆಲ್ರಿಗೂ ನಾವ್ ಯಾರು ಅಂತ ತೋರ್ಸೋ ಸಮಯ ಬಂದಿದೆ. ಪ್ಲೀಸ್. ಓಕೆ, ನಾನ್ ಕೊಡ್ತೀನಿ 90 ಲಕ್ಷ. ನಾನು ಕೊಡ್ತೀನಿ 90 ಲಕ್ಷ ರೂಪಾಯಿ. ನೀನು
ನಿನ್ನ ಹೆಸರು ಎಸ್ ಸಮಥಿಂಗ್ ರೈಟ್? ಶಾಲಿನಿ. ಜಸ್ಟ್ ರಿಮೈಂಡಿಂಗ್ ಯು, ನೀನ್ ನಮ್ ಡ್ಯಾಡ್ ಸೆಕ್ರೆಟರಿ ಅಷ್ಟೇ. ಮತ್ತೆ ನಿನ್ ಸ್ಯಾಲ್ರಿ ಬರೀ 2 ಲಕ್ಷ. ಯುನೋ, ನಿನಗೆ ಇಷ್ಟು ದುಡ್ಡು ದುಡಿಯೋದಕ್ಕೆ 50 ವರ್ಷ ಆಗ್ಬೋದು. ನಾನು 50 ಸೆಕೆಂಡು ತಗೊಳಲ್ಲ. ಅದು ನನ್ನ ಹೆಸರಲ್ಲಿ ಎಸ್ ಇದೆಯಲ್ಲ, ಶಾಲಿನಿ ಸಕ್ಸೇನಾ, ಪ್ರತಾಪ್ ಸಕ್ಸೇನಾ ಅವ್ರ ಮಗಳು. ಯಾವ ಸಕ್ಸೇನಾ ಅಂದ್ರೆ ನಾಯಕ್ ಅವರ ಪೂರ್ತಿ ಬಿಸ್ನೆಸ್ ನ ಹ್ಯಾಂಡಲ್ ಮಾಡ್ತಾರಲ್ಲ ಅವರು. ಶಾಲಿನಿ, ಸಾರಿ ಆಯುಷ್, ನಾನು ಈ ವಿಷಯನ ನಿನಗೆ ಹೇಳಿಲ್ಲ. ಆಕ್ಚುಲಿ ನಾನು ಯಾವ್ದೋ ಗುರಿ ಇಟ್ಕೊಂಡು ಇಲ್ಲಿಗೆ ಬಂದಿದೆ. ವೆರಿ ನೈಸ್, ವೆರಿ ನೈಸ್. ಆಮೇಲೆ ನಿನ್ನ ಗುರಿ ಕಾಮಿಡಿ ಮಾಡೋದೇ ಆಗಿದ್ರೆ ವೆಲ್ ಡನ್ ಬೇಬ್, ವೆರಿ ನೈಸ್. ಆದ್ರೆ ಏನ್ ಗೊತ್ತಾ, ಕಾಮಿಡಿ ಕೂಡ ಸ್ಟೇಟಸ್ ನೋಟ್ ಮಾಡ್ಬೇಕು ಅಲ್ವಾ? ಪ್ರತಾಪ್ ಸಕ್ಸೇನಾ ಮಗಳೇ, ವಾಟ್ ನೆಕ್ಸ್ಟ್? ಸಂಜಯ್ ನಾಯಕ್ ಅವರ ಸೊಸೆ. ಮ್ಯಾನೇಜರ್, ಯು ಆರ್ 90 lakhs. ಸಾರಿ, ಇಟ್ಸ್ ಡಿಕ್ಲೈನ್ಡ್. ವಾಟ್? ಇನ್ನೊಂದ್ಸಲ ಟ್ರೈ ಮಾಡು. ಓಕೆ, ಸಾರಿ, ಅಗೇನ್ ಡಿಕ್ಲೈನ್ಡ್. ಏನಾಯ್ತು ಮೇಡಮ್? ಪ್ರತಾಪ್ ಸಕ್ಸೇನಾ ಅವರ ಎಲ್ಲ ಆಸ್ತಿನ ಡಕಾಯಿತರು ತಗೊಂಡೋದ್ರ? ಈಗ ಬರೀ ನನ್ ಕೈ ರುಚಿ ಮಾತ್ರ ತೋರಿಸಿದೀನಿ. ಈ ಆಯುಷ್ ಈಗ ಮಂಡಿ ಉರಿ ನನ್ಗೆ ಪ್ರಪೋಸ್ ಮಾಡ್ಲಿಲ್ಲ ಅಂದ್ರೆ ನಾನು ನನ್ನ ಸೀಟ್ ಪವರ್ ಏನು ಅಂತ ನಿಮಗ್ ತೋರಿಸ್ಬೇಕಾಗತ್ತೆ. ಎಷ್ಟೊತ್ತು ನಾವು ಈ ತರ ನಿಂತ್ಕೊಂಡು ತಮಾಷೆ ನೋಡೋದು? ನನ್ನ ಮಗ ಯಾರ ಮುಂದೇನು ತಗ್ಬಾರ್ದು. ಬಾಡಿಗಾರ್ಡ್ಸ್, ಏನೋ ರೆಡಿ? ಬಿಡು ಬಿಡು ಆಯುಷ್ ಬಿಡು. ಮ್ಯಾಮ್ ಪ್ಲೀಸ್, ನಮ್ಮ ಅಪ್ಪ ಅಮ್ಮನ್ ಬಿಟ್ಬಿಡಿ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೀವ್ ಏನ್ ಹೇಳ್ಬೇಕೋ ಏನ್ ಮಾಡ್ಬೇಕೋ ಅದನ್ನ ನನ್ನಿಂದನೇ ಮಾಡಿಸಿ. ಆದ್ರೆ ಪ್ಲೀಸ್ ನಮ್ಮ ಅಪ್ಪ ಅಮ್ಮನ್ನ ಹೋಗಕ್ ಬಿಡಿ. ನೈನಾ ಪ್ಲೀಸ್ ನನ್ನ ಮಾತು ಕೇಳು ಪ್ಲೀಸ್. ನಿಮ್ಗೆ ನಾನ್ ಕೈ ಮುಗಿತೀನಿ. ನಮ್ಮ ಅಪ್ಪ ಅಮ್ಮನ್ ಹೋಗಕ್ ಬಿಟ್ಬಿಡಿ. ಬೇಡ ಮೇಡಮ್, ನೀವ್ ಏನ್ ಹೇಳ್ತೀರೋ ಅದನ್ನ ಮಾಡಕ್ ತಯಾರಾಗಿದ್ದೀನಿ. ಪ್ಲೀಸ್ ಮೇಡಮ್. ಇವಳು ಮುಂದೆ ಮಂಡಿ ಉರಿ ಕೂತ್ಕೋಬೇಡ ನೀನು. ಆದ್ರೆ 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 ಏನು? ಪ್ರತಾಪ್ ಸಕ್ಸೇನಾ ಅವ್ರಿಗೆ ಫೋನ್ ಮಾಡ್ತೀಯಾ? ಖಂಡಿತ. ಎಷ್ಟು ಧೈರ್ಯ ನಿನಗೆ ಇಲ್ಲಿಗೆ ಫೋನ್ ಮಾಡಕ್ಕೆ? ಬಕ್ಷಿ ಯೂನಿಟ್ ಅಸೆಸ್ಮೆಂಟ್ಗೆ ಅಂತ ತಾನೇ ಹೋಗಿದ್ದು, ಅಲ್ಲೇ ಇದ್ಬಿಟ್ಟಿದ್ಯಾ ನೀನು? ನಿನಗೆ ಇಲ್ಲಿಗೆ ಬರಕ್ ಇಷ್ಟ ಇಲ್ಲ ಅಂದಮೇಲೆ ನೀನ್ ನಮ್ಮ ಹತ್ರ ಮಾತಾಡೋದು ಬೇಕಾಗಿಲ್ಲ. ಹೋ, ಇನ್ಮೇಲೆ ನೀನ್ ಯಾವ್ದಾದ್ರು ಡ್ರಾಮಾ ಮಾಡಕ್ಕಿಂತ ಮುಂಚೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಓಕೆ, ಗೆಟ್ ಔಟ್. ಸೆಕ್ಯೂರಿಟಿ. ನೀನೇನು ಯೋಚನೆ ಮಾಡ್ಬಿಡ, ಶಾಲಿನಿ ಎಲ್ಲೂ ಹೋಗಲ್ಲ. ನನಗೆ ನಿನ್ನ ಅವಶ್ಯಕತೆ ಇದೆ ಈಗಿಂದೀಗ್ಲೇ. ಬೇಗ ಬಾ. ದಿಯಾ, ನೀವು ಇಲ್ಲಿ ಬರಬೇಕು. ಇಟ್ಸ್ ಅರ್ಜೆಂಟ್. ಬಿಡು. ಒಂದ್ ಹುಡುಗಿ ಜೊತೆ ಹೇಗ್ ನಡ್ಕೋಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ನಿನಗೆ ಹೇಳ್ಕೊಟ್ಟಿಲ್ವಾ? ವೆರಿ ಇಂಟ್ರೆಸ್ಟಿಂಗ್. ಈ ಬೆಗ್ಗರ್ಸ್ ದೆಸೆಯಿಂದ ಈ ಪಾರ್ಟಿಲ್ ಎಂಟರ್ಟೈನ್ಮೆಂಟ್ ಸ್ಟಾಪೇ ಆಗ್ತಾ ಇಲ್ಲ. ಬಟ್ ಯು ನೋ ವಾಟ್, ತುಂಬಾ ಮಜಾ ಯಾವಾಗ ಬರುತ್ತೆ ಅಂದ್ರೆ ಶಾಲಿನಿನ ಪೊಲೀಸರು ಇಲ್ಲಿಂದ ಎಳ್ಕೊಂಡು ಹೋದಾಗ ಮಾತ್ರ. ಅಂಡ್ ಆಯುಷ್, ಮೈ ಲವ್, ಎಲ್ಲಿವರೆಗೂ ನೀನು ಒಡೆದಾಕಿರೋ ವಾಸ್ಗೆ 90 ಲಕ್ಷ ಕೊಡೋದಿಲ್ವೋ ನೀನ್ ಇಲ್ಲೇ ಇರ್ತೀಯ ನನ್ ಜೊತೆ, ನಾನ್ ಸಾಕಿರೋ ನಾಯಿ ತರ. ಮೇಡಮ್, ಶಾಲಿನಿದು ಯಾವುದೇ ತಪ್ಪಿಲ್ಲ. ಪ್ಲೀಸ್ ಪೊಲೀಸ್ನ ಕರಿಬೇಡಿ. ಅಷ್ಟೊಂದ್ ಕಾಳಜಿನ ನಿಂಗೆ ಅವಳ ಬಗ್ಗೆ? ನಾನ್ ನೋಡ್ಲೇಬೇಕು ನೀನ್ ಅವಳನ್ನ ಬಚಾವ್ ಮಾಡೋದಕ್ಕೆ ಏನ್ ಮಾಡ್ತೀಯ ಅಂತ. ನಾನು ನೋಡ್ತೀನಿ ನಾನ್ ಸಾಕಿರೋ ನಾಯಿ ಎಷ್ಟು ನಿಯತ್ತಾಗಿದೆ ಅಂತ. ಯೋಚನೆ ಮಾಡು, ನನ್ ಪವರು ಎಲ್ಲಿವರೆಗೂ ಇದೆ ಅಂದ್ರೆ ಈ ನಿನ್ನ ಶಾಲಿನಿ 2-3 ವರ್ಷ ಜೈಲಲ್ಲೇ ಇರ್ಬೇಕಾಗತ್ತೆ. ಆಯ್ತು ನೈನಾ ಮೇಡಮ್, ನಾನ್ ನಿಮ್ಮ ಸಾಕು ನಾಯಿ ಆಗೋಕೆ. ಅದ್ ನಿನ್ನಿಂದ ಆಗತ್ತಾ? ಸರಿ, ಹಾಗಾದ್ರೆ ನಾನ್ ನಿಂಗೊಂದ್ ಚಾನ್ಸ್ ಕೊಡ್ತೀನಿ. ನೀನು ಮಂಡಿ ಉರಿ ಕೂತ್ಕೋ. ನಿಂತ್ಕೊಳ್ಳಿ.
ಹೌದಾ, ಅವನೇನಾ ಇವನು? ಹಾ, ಮತ್ತೆ ನೀನ್ ಯಾರು? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈ ಪಾರ್ಟಿಗೆ ಇನ್ವೈಟೀಸ್ ಮಾತ್ರ ಬರಬಹುದು. ಹೌದಾ? ಹಾಗಾದ್ರೆ ನೀವ್ ಯಾವಾಗಾದ್ರೂ ನಮ್ಮ ಅರಮನೆಗೆ ಬನ್ನಿ, ನಾನ್ ನಿಮಗ್ ತೋರಿಸ್ತೀನಿ ಶ್ರೀಮಂತರ ಪಾರ್ಟಿ ಹೇಗಿರುತ್ತೆ ಅಂತ. ಈ ಆಂಟಿಕ್ ವಾಸು ಪ್ರಪಂಚದಲ್ಲಿ 2 ಪೀಸ್ ಇರೋದಲ್ವಾ? ಮತ್ತೆ 2ನೇ ವಾಸು ನಮ್ಮಪ್ಪ ಹೇಮಂತ್ ವರ್ಮಾ ಹತ್ರ ಇದೆ. ಟಿಯೋ ವರ್ಮಾ ಹೆಸರು ಕೇಳೇ ಇರ್ತೀಯ. ಅಯ್ಯೋ ಸಂಜಯ್ ಸರ್, ಗೀತಾ ಮ್ಯಾಮ್, ನೀವೇನಿಲ್ಲಿ? ನೈನಾ ಮೇಡಮ್, ನಾನು ಒಪ್ಕೊಳ್ತೀನಿ ನನ್ನ ಕೆಲಸದಲ್ಲಿ ನಿಯತ್ತಿದೆ ಅಂತ. ಯಾರಿಗೂ ಸಾಕು ನಾಯಿ ಆಗೋ ಅಷ್ಟು ಕೆಟ್ಟ ಕಾಲ ನನಗಿನ್ನೂ ಬಂದಿಲ್ಲ. ಅಮ್ಮ ಅಪ್ಪ ನಡೀರಿ. ಸರ್, ಒಂದು ವಿಷಯ ಅರ್ಥ ಆಗ್ಲಿಲ್ಲ. ನೀವಿಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಈ ಬಡವ್ರ ನಾಟಕ ಯಾಕೆ ಆಡ್ತಾ ಇದ್ದೀರಾ? ಒಬ್ಬ ತಂದೆ ಮಗನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಹೇಮಂತ್. ಆದ್ರೆ ಅಲ್ಲಿ ಆಸ್ತಿ ಅಂತಸ್ತು ಮುಖ್ಯ ಆಗಲ್ಲ. ನನ್ನ ಕಳೆದೋಗಿರೋ ಮಗ ಆಯುಷ್, ನಿನಗೆ ಗೊತ್ತಿದೆಯಲ್ಲ, ನನಗೆ ತುಂಬಾ ಶತ್ರುಗಳಿದ್ದಾರೆ. ಅವ್ರಿಗೇನಾದ್ರೂ ಮಿಸ್ ಆಗಿ ಗೊತ್ತಾದ್ರೆ ಆಯುಷ್ ನನ್ನ ಮಗ ಅಂತ, ಆಗ ಅವನ ಜೀವಕ್ಕೆ ಅಪಾಯ ಜಾಸ್ತಿ. ಇಲ್ಲ, ಅವನು ಪೂರ್ತಿ ಜೀವನಾನ ಈ ರೀತಿ ಬಡವನಾಗೆ ಬದುಕ್ಬೇಕಾ? ಕೆಲವು ಸಾರಿ ತಲೆ ತಗ್ಸಿ ಬದುಕೋದು ಸಾವ್ಗಿಂತ ಘೋರವಾಗಿರತ್ತೆ. ಈ ವಿಷಯ ನಿನ್ನನ್ ಬಿಟ್ಟು ಯಾರಿಗೂ ಗೊತ್ತಾಗ್ಬಾರ್ದು ಹೇಮಂತ್, ನೆನ್ಪಲ್ಲಿರ್ಲಿ. ಮಗಳೇ ಶಾಲಿನಿ, ಇವತ್ ನೀನ್ ನನ್ನ ಆಯುಷ್ಗೋಸ್ಕರ ಏನೆಲ್ಲ ಮಾಡಿದ್ಯೋ ಆ ಋಣನ ನಾನು ಹೇಗ್ ತೀರಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ನಾನು ನನ್ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ ಆಂಟಿ. ನಿನ್ ಥರ ನಾನು ಕರ್ತವ್ಯನ ನಿಭಾಯಿಸ್ಬೇಕು. ಅದಕ್ಕೆ ನೀನು ನನಗೊಂದು ಅವಕಾಶ ಕೊಡ್ತೀಯಾ ಕರ್ತವ್ಯನ ನಿಭಾಯಿಸಕ್ಕೆ? ಒಂದ್ ವೇಳೆ ನೀನ್ ನನ್ನನ್ನ ಡಿನ್ನರ್ ಕರ್ಕೊಂಡು ಹೋಗ್ತೀಯ ಅಂದ್ರೆ ಪ್ರತಾಪ್ ಸಕ್ಸೇನಾ ಅವ್ರ ಮಗಳು ನಿಮ್ಮಂತ ಬೀದಿಲ್ ಹೋಗೋರ್ ಜೊತೆ ಸಂಬಂಧ ಬೆಳೆಸ್ತಾಳ? ಮರ್ತ್ ಹೋಯ್ತಾ ನಿನ್ಗೆ? ವಿಕ್ರಾಂತ್ ರಾಥೋಡ್ಗೆ ಹೆಂಡತಿ ಆಗ್ಬೇಕಾದವಳು ನೀನು. ನೀವು ನಿಮ್ಮ ಮಗಳು ಖುಷಿಯಾಗಿರ್ಬೇಕು ಅನ್ಕೊಂಡಿದ್ದೀರಾ ಅಲ್ವಾ? ಹಾಗಾದ್ರೆ ನಿಮ್ಮ ಮಗಳು ಖುಷಿ ನನ್ನ ಮಗ ಆಯುಷ್ ಜೊತೆ ಇದೆ. ಏಯ್ ಬಾಯ್ಲಿ, ಇಲ್ಲಿವರೆಗೂ ನನ್ನ ಮಗಳ ಎಲ್ಲ ಆಸೆಗಳನ್ನ ಪೂರೈಸ್ತಾ ಬಂದಿದ್ದೀನಿ. ಆದ್ರೆ ಈ ಸಲ ನಿಮ್ಮಂತ ಬಿಕಾರಿಗಳ ಜೊತೆ ಸಂಬಂಧ ಬೆಳೆಸ್ತಾಳಂದ್ರೆ ಆ ಆಸೆನ ನಾನು ಈಡೇರೋದಕ್ ಬಿಡೋದಿಲ್ಲ. ನಿಮಗ್ ಗೊತ್ತಾ ವಿಕ್ರಾಂತ್ ರಾಥೋಡ್ ಅವ್ರ ಹೆಸರು ಎಲ್ಲಿವರೆಗೂ ಇದೆ ಅಂತ? ನಿಮ್ಮಂತ ನಾಲಾಯಕ್ ಹುಳುಗಳು ಅವ್ರ ಚಪ್ಲಿ ಹತ್ರ ಕೂಡ ರೀಚ್ ಆಗಕ್ಕಾಗಲ್ಲ. ನನ್ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ, ಆದ್ರೆ ನನ್ನ ಪ್ರೀತಿಗೋಸ್ಕರ ನಮ್ಮ ಅಪ್ಪ ಅಮ್ಮನ ಮರ್ಯಾದೆನ ಬಿಟ್ಕೊಡಕ್ಕಾಗಲ್ಲ. ವಿಕ್ರಾಂತ್ನ ದ್ವೇಷ ಮಾಡ್ತೀನಿ ನಾನು. ಬಲವಂತವಾಗಿ ಮಾಡಿದ್ದ ಎಂಗೇಜ್ಮೆಂಟ್ ನಾನು ಒಪ್ಪಲ್ಲ. ಏ ಶಾಲಿನಿ, ಈ ಪ್ರತಾಪ್ ಸಕ್ಸೇನಾನೇ ಈ ಸಂಬಂಧ ಒಪ್ಕೊಂಡಿರ್ಬೇಕಾದ್ರೆ ನಿನ್ನೊಪ್ಪಿಗೆ ಯಾರಿಗ್ ಬೇಕು? ಕಮ್ ಆನ್ ಶಾಲಿನಿ, ಇನ್ ಸಾಕ್ ಮಾಡು. ನಿನಗ್ ಗೊತ್ತಲ್ವಾ ವಿಕ್ರಾಂತ್ ನಮ್ಗೋಸ್ಕರ ಧರಂ ಪಾಟೀಲ್ ಅವರ ಪಾರ್ಟಿ ಇನ್ವಿಟೇಷನ್ ಕಳ್ಸಿದ್ದಾರೆ. ಧರಂ ಪಾಟೀಲ್ ಇವ್ರಿಗೆ ಅವ್ರ ಮನೆ ಪಾತ್ರೆ ತೊಳೆಯೋ ಯೋಗ್ಯತೆನೂ ಇಲ್ಲ. ಬಿಕಾರಿಗಳ್ ತಂದು. ಸರಿಯಾಗಿ ಹೇಳಿದ್ರಿ ನೀವು. ಇದೇನೆ ನಮ್ ಸ್ಥಾನ. ಆದ್ರೆ ಬಹುಶಃ ಈ ಪಾರ್ಟಿದು ವಿವಿಐಪಿ ರೂಮಲ್ಲಿ ಕೂತ್ಕೊಳ್ಳೋ ಇನ್ವಿಟೇಷನ್ ನಮ್ಮ ಹತ್ರ ಇದೆ ನೋಡಿ. ನನ್ ಪ್ರಕಾರ ಇವರು ಎಲ್ಲೋ ಬೀದಿ ಕಸ ಗುಡಿಸ್ತಿರ್ಬೇಕಾದ್ರೆ ವಿವಿಐಪಿ ಪಾಸ್ ಸಿಕ್ಕಿರ್ಬೇಕು. ಅಮ್ಮ, ಇದು ಈ ಪಾಸ್ ನಿಮಗೆ ಎಲ್ಲಿಂದ ಸಿಕ್ತು? ಅದೃಷ್ಟದಿಂದ ಅಪ್ಪ. ಅದು ನಾನು ಮತ್ತೆ ಅಪ್ಪ ಕ್ಲೀನ್ ಮಾಡ್ತಿದ್ವಿ, ಆಗ ಅಲ್ಲೇ ಬಿದ್ದಿತ್ತು ಈ ವಿವಿಐಪಿ ಪಾಸ್. ಅದೃಷ್ಟ.
ನಿಮ್ಗೆ ಪಾಸ್ ಬೇಕು ಅಂದ್ರೆ ಇಟ್ಕೊಳ್ಳಿ. ನಾವೇನ್ ಮಾಡೋಣ ಪಾರ್ಟಿಗೆ ಹೋಗಿ? ಅಷ್ಟು ದೊಡ್ಡ ಪಾರ್ಟಿಯಲ್ಲಿ ಹೋಗಿ ಕೂತ್ಕೊಂಡು ತಿಂತೀವೇನೋ ನಿಜ. ಆ ದೊಡ್ಡವ್ರ ಜೊತೆ ಮಾತಾಡಕ್ಕಾಗತ್ತಾ ನಾವು? ನೀವ್ ಹೋಗಿ. ನಾನ್ ನಿಮ್ಗೆ ಈ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಮಕ್ಳಿಬ್ರು ತುಂಬಾ ಪ್ರೀತಿ ಮಾಡ್ತಾರೆ. ಇವ್ರಿಬ್ರು ಪ್ರೀತಿಗೆ ಬೆಲೆ ಕಟ್ಬೇಡಿ. ಬೆಲೆನ ಇವರು ಮೊದ್ಲೇ ಕಟ್ಟಿದ್ದಾರೆ ಆಂಟಿ. ಇವ್ರ ಬಿಸ್ನೆಸ್ಗೋಸ್ಕರ ವಿಕ್ರಾಂತ್ ಜೊತೆ ನನ್ನ ಎಂಗೇಜ್ಮೆಂಟ್ ಮಾಡಿಸಿ ಈಗ ಪಾರ್ಟಿ ಇನ್ವಿಟೇಷನ್ಗೋಸ್ಕರ ನನ್ನ ಉಪಯೋಗಿಸ್ತಿದ್ದಾರೆ. ನಿನಗ್ ಗೊತ್ತಾ ಧರಂ ಪಾಟೀಲ್ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದು ಎಂತ ಸ್ಟೇಟಸ್ ಅಂತ? ಎಕ್ಸಾಕ್ಟ್ಲಿ. ನೋಡಿ, ನಾನು ಬಿಸ್ನೆಸ್ ಮ್ಯಾನ್. ನನಗೆ ಎಲ್ಲಿ ಲಾಭ ಸಿಗುತ್ತೋ ಅಲ್ಲೇ ನಾನು ಕೆಲಸ ಮಾಡೋದು. ಆದ್ರೆ ಈ ಸಾರಿ ನಿನ್ನನ್ನು ಆಯ್ಕೆ ಮಾಡಿಕೊಂಡು ನನ್ನ ಮಗಳು ತಪ್ಪು ಮಾಡಿದಾಳೆ. ಶಾಲಿನಿ, ನಿಮ್ಮಪ್ಪ ಮಾತಾಡಿರೋ ಮಾತನ್ನ ಮನ್ಸಿಗೆ ತಗೋಬೇಡ. ನಿನಗೆ ಗೊತ್ತಿದೆ ಅಲ್ವಾ, ಪ್ರೀತಿಯಲ್ಲಿ ಲಾಭ ನಷ್ಟ ಎಲ್ಲ ಇರಲ್ಲ. ಆಯುಷ್, ನೀನು ನಿಮ್ಮಪ್ಪ ಅಮ್ಮನ್ನ ಪಡ್ಕೊಂಡಿದೀಯಾ. ಆದ್ರೆ ನಿನಗ್ ಗೊತ್ತಾ, ನಿನಗೆ ಒಬ್ರು ತಾತನೂ ಇದ್ದಾರೆ. ತಾತ? ನೀನು ಅವ್ರನ್ ಕೂಡ ಭೇಟಿ ಮಾಡ್ಬೇಕು. ಒಂದ್ ನಿಮಿಷ. ಹಾಗಿದ್ರೆ ನೀನು 30 ಫ್ಲೋರ್ ಬಿಲ್ಡಿಂಗ್ ನ ಕಟ್ಟಿದ್ಯಾ. ಒಬ್ಬ ಬಡವನ್ ಜೋಪಡಿನ ನಾಶ ಮಾಡ್ಬಿಟ್ಟು. ಇಲ್ಲ ಅಣ್ಣ, ಅದು ಅಣ್ಣ ನಾನು ನಾಷ್ಟ ಮಾಡ್ಕೊಂಡ್ ಬಂದಿದ್ದೀನಿ. ಸುಮ್ನೆರೋ, ಚೆನ್ನಾಗಿ ತಿನ್ಸೋ. ಅಣ್ಣ ಸಾಕು ತಿನ್ಸು ತಿನ್ಸು. ಸಾಕಣ್ಣ, ತಿನ್ನು. ಸಾಕು. ನಿನ್ನ ಹಸುವೆಲ್ಲ ನೀಗೋಗ್ಲಿ. ಅಣ್ಣ ಸಾಕಣ ಸಾಕು. ನಾನು 2 ದಿನದೊಳಗೆ ಅವನ್ ದುಡ್ಡು ಡಬಲ್ ಮಾಡಿ ಕೊಟ್ಬಿಡ್ತೀನಿ ಅಣ್ಣ. ಡಬಲ್ ದುಡ್ಡ? ಏನಪ್ಪ ಅವಿನಾಶ್, ಏನ್ ಹೇಳ್ತೀಯ ಇದಕ್ಕೆ? ಡಬಲ್ ದುಡ್ಡು ಕೊಡ್ತಾನೆ ಅಣ್ಣ. ಇವನ್ ಕಣ್ ನನಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಇವನ್ಗೆ ತನ್ನ ಜೋಪಡಿ ವಾಪಸ್ ಬೇಕು. ಏಯ್, ಅಣ್ಣ ಅಣ್ಣ ತಪ್ಪಾಯ್ತು ಅಣ್ಣ ನನ್ನ ಕಡೆ. ಸರಿ ಬಿಡು, ಇವನ್ ನಿನ್ನ ಜೋಪಡಿಯನ್ನ ನಾಶ ಮಾಡಿದಾನೆ. ನೀನ್ ನಾಳೆ ಇವನ 30 ಫ್ಲೋರ್ ಬಿಲ್ಡಿಂಗ್ ನ ಕೆಡಬೇಕು. ಆಮೇಲೆ ನೀನು ನಿನ್ನ ಜೋಪಡಿನ ಆರಾಮ ಕಟ್ಕೋ. ಅಣ್ಣ ಅದು ಅಣ್ಣ ಅಣ್ಣ ನನ್ನ ಕ್ಷಮಿಸ್ಬಿಡಿ ಅಣ್ಣ. ಇನ್ನೊಮ್ಮಿಂದ ಮಾಡಲ್ಲ ಅಣ್ಣ ನಾನು. ಅಣ್ಣ, ನಿಮ್ ಋಣನ ನಾನು ತೀರ್ಸಕ್ಕೆ ಆಗಲ್ಲ ಅಣ್ಣ. ಈಗ ನೋಡು ನೀನು, ಎಲ್ಲ ಸರಿ ಹೋಗುತ್ತೆ. ಬಿಡ್ಬೇಡ್ರ ಅವ್ರನ್ನ, ಬಿಡ್ಬೇಡಿ. ಹಿಡ್ಕೊಳ್ಳಿ. ಏಯ್ ನಡಿಯೋ, ನಡಿ. ಏಯ್ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಏಯ್, ಮುಟ್ಬೇಡಿ ಯಾರು. ಓಡಿ ಓಡಿ, ಧರ್ಮಪಾಲನ ಕಡೆಯವರು. ಅಪ್ಪ ಅಪ್ಪ, ಇವರು ಯಾರು? ಇವ್ರೇನಾದ್ರು ನಿಮ್ ಶತ್ರುಗಳ? ಅವರು ನಿಮ್ ಶತ್ರು ಅಲ್ಲ, ನನ್ ಶತ್ರು. ಇವರು ಖಂಡಿತ ನನ್ ಮಲ್ತಾಯಿ ಕಳ್ಸಿರೋರೇ ಇರ್ಬೇಕು. ಅಯ್ಯೋ, ನೀವ್ ಯಾರು? ನನ್ನೇ ಯಾಕೆ ಕೊಡಿದ್ರಿ? ಚಿಕ್ಕ ವಯಸ್ಸಿಂದ ನನ್ನ ಹೊಡೆತದಿಂದ ನೀನ್ ತಪ್ಪಿಸ್ಕೊಂಡಿದ್ಯಾ. ಆದ್ರೆ ಇವತ್ತು ತಪ್ಪಿಸ್ಕೊಳಕ್ ಆಗಲ್ಲ. ಏನ್ ನೋಡ್ತಾ ಇದ್ಯಾ? ನಿಮ್ ತಾತನ ಹತ್ರ ಆಶೀರ್ವಾದ ತಗೋ. ನಾಯಕ್ ತಪ್ಪಿಸ್ಕೊಂಡ ಬಾಸ್. ಧರ್ಮ ಪಾಟೀಲ್ ಕಡೆಯವರು ಅವನ್ನ ಕಾಪಾಡ್ಬಿಟ್ರು. ನನ್ ಸುತ್ತ ಇರೋರೆಲ್ಲ ಕೈಲಾಗ್ದೇ ಇರೋರು. ನಾಯಕ್ ಅವ್ರ ಜೊತೆ ಇನ್ನೊಬ್ಬ ಹುಡ್ಗ ಇದ್ದ, 25-30 ವರ್ಷದ ಹುಡ್ಗ. ನಾಯಕ್ ಜೊತೆನಾ? ಅವನು ಯಾರದು? ನನಗೆ ಗೊತ್ತಾಗ್ಬೇಕು. ಅಮ್ಮ ಕೊಂಡ್ ಬಂದಿದ್ದೆ. ಯಾವ್ದಾದ್ರು ದೊಡ್ಡ ಹೋಟೆಲ್ಗೆ ಹೋಗೋಣ, ಅಲ್ಗೋಗಿ ಊಟ ಮಾಡೋಣ. ಅಯ್ಯೋ, ನೀನ್ ದುಡ್ಡಿನ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ. ನಾನಿಲ್ವಾ? ಅಪ್ಪ, ಆದ್ರೆ ಬನ್ನಿ ಆಂಟಿ, ಬಿಲ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಮತ್ತೆ ಇವತ್ತಿನ ಊಟ ನನ್ ಕಡೆಯಿಂದ ಟ್ರೀಟ್. ನಿಮ್ ಕುಟುಂಬದಲ್ಲಿ ನಾನು ಒಬ್ಳಾಗಿದ್ ಖುಷಿಗೆ. ಅಲ್ಲ, ನನಗೆ ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ. ಕುಟುಂಬದವರೆಲ್ಲ ಊಟ ಮಾಡಕ್ ಹೋಗ್ತಾ ಇದೀವಿ, ಮತ್ ನಮ್ ಹೊಸ ಸೊಸೆ ನೋಡಿದ್ರೆ ಅವಳು ದುಡ್ಡು ಕೊಡ್ತಾಳೆ. ಮನೆ ಹಿರಿಯ ಅಂತ ನಾನಿಲ್ವಾ? ಅಲ್ಲ ನೀನು, ಅಯ್ಯೋ ಸದ್ಯ ಇವಾಗ ನೆನಪಾಯ್ತು.
ನಾನು ಲಾಟ್ರಿ ಟಿಕೆಟ್ ಖರೀದಿ ಮಾಡಿದ್ದೆ. ಮತ್ತೆ ಇವತ್ತೇ ಅದ್ರ ಡೇಟು. ಲಾಟ್ರಿ ಏನಾದ್ರು ಹೊಡೆದ್ರೆ ದುಡ್ಡಿನ ಸಮಸ್ಯೆ ಇರೋದೇ ಇಲ್ವಲ್ಲ. ಲಾಟ್ರಿ ತಾತ, ನೀವು ಲಾಟ್ರಿನೂ ಆಡ್ತೀರಾ? ಅಯ್ಯೋ ಇಲ್ಲ ಇಲ್ಲ, ನಾನು ಲಾಟ್ರಿ ಆಡಲ್ಲ. ಆದ್ರೂ ಒಂದ್ ತಗೊಂಡ್ಬಿಟ್ಟೆ. ಇವತ್ತು ಅದ್ರ ಡೇಟು ನೋಡು. ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು. ಅದು ಅಲ್ಲದೆ ನೀನ್ ಬೇರೆ ಸಿಕ್ಬಿಟ್ಟೆ. ಅದಕ್ಕೆ 100% ನಂಬಿಕೆ ಇದೆ ಈ ಲಾಟ್ರಿ ಕೂಡ ಹೊಡೆಯುತ್ತೆ ಅಂತ. ನೋಡು ಮಗನೆ, ಆ ಎದುರುಗಡೆ ಇದೆಯಲ್ಲ ಆ ಲಾಟ್ರಿ ಅಂಗಡಿ, ನಾನು ಅಲ್ಲಿಂದಾನೆ ಟಿಕೆಟ್ ತಗೊಂಡಿದ್ದು. ನೀನ್ ಹೋಗ್ಬಿಟ್ಟು ನೋಡು ಲಾಟ್ರಿ ಹೊಡೆದಿದ್ಯಾ ಇಲ್ವಾ ಅಂತ. ಸರಿ ಆಯ್ತು ತಾತ. ಆಲ್ ದಿ ಬೆಸ್ಟ್. ಅಣ್ಣ, ಇದು ನಮ್ ತಾತನ್ ಲಾಟ್ರಿ ಟಿಕೆಟ್. ಇದನ್ನ ಒಂದ್ಸತಿ ನೋಡಿ. ಆಯ್ತು ಕೊಡಿ. ನಾವ್ ಈ ತರ ಎಲ್ಲ ಮಾಡಿದ್ರೆ ನನ್ನ ಮಗನ್ಗೆ ಎಲ್ಲ ಗೊತ್ತಾಗೋಗತ್ತೆ. ಅಪ್ಪ ಹಾ? ನಡೀರಿ ನಡೀರಿ ಸ್ವಲ್ಪ. ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ದೆ? ಏನ್ ಮಾಡ್ದೆ ಅಂದ್ರೆ ಅವನಿನ್ ಚಿಕ್ಕವನ? ನೀವ್ ಹೇಳಿದ ಕತೆನೆಲ್ಲ ನಂಬ್ತಾನ? ಇದುವರೆಗೂ ನಂಬ್ತಾ ಬಂದಿದ್ದಾನೆ, ಇನ್ಮೇಲೆ ನಂಬ್ತಾನೆ. ನಿನಗೆ ನಂಬಕ್ ಆಗ್ತಿಲ್ವಲ್ಲ? ಇದ್ ಕಾಣಿಸ್ತಾ ಇದೆಯಾ? ಒಂದು ಕೂದ್ಲು ಕೂಡ ಇಲ್ಲ. ಒಂದೊಂದೊಂದು ಉದುರೋಗಿ ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಅದಕ್ಕೆ ಪೂರ್ತಿ ಬೋಡ. ನೋಡೋಣ ಈಗ. 9943 ನಿಮ್ ಅದೃಷ್ಟ ಕುಲಾಯಿಸ್ಬಿಡ್ತು ನೋಡಿ ಈಗ. ಅಂದ್ರೆ 1 ಲಕ್ಷದ ಲಾಟ್ರಿ ಸಿಕ್ಕಿದೆ. ಅಂದ್ರೆ ಡೈರೆಕ್ಟ್ ಆಗಿ 6 ಹೊಡೆದ್ಬಿಟ್ಟಿದ್ದೀರಾ ನೀವು. ಎಂತ ಒಳ್ಳೆ ವಿಷಯ. ತಗೊಳ್ಳಿ ಇದನ್ನ. ಇದು ಪೂರ್ತಿ ನಂದೇನಾ? ಇದೆಲ್ಲ ನಿಮ್ದೇನೆ. ಪೂರ್ತಿ 1 ಲಕ್ಷ ನಿಮ್ದೇನೆ ಅದು. ತಾತ ತಾತ, ಇವತ್ ನಿಮ್ ಅದೃಷ್ಟ ತುಂಬಾನೇ ಚೆನ್ನಾಗಿದೆ. ಪೂರ್ತಿ 1 ಲಕ್ಷ ರೂಪಾಯಿ ಲಾಟ್ರಿ ನಿಮಗೆ ಸಿಕ್ಕಿದೆ. 1 ಲಕ್ಷ ರೂಪಾಯ? ಅದ್ಭುತ ಕಣಪ್ಪ. ಎಣ್ಸು. ಕಳ್ಳು ಬಡ್ಡಿ ಮಗ 1 ಲಕ್ಷ ಕೊಟ್ಟು ಎಲ್ಲ ತಿನ್ಕೊಂಡ್ಬಿಟ್ಟ ಇವನು. ಇವನ್ಗೆ ಹೇಳಿದ್ದೆ ನಾನು, ಕಮ್ಮಿ ಅಂದ್ರು 1 ಕೋಟಿ ರೂಪಾಯಿ ಕೊಡು ಅಂತ. ಈಗ್ಲೇ ಅವನ್ಗೊಂದು ಗತಿ ಕಾಣಿಸ್ಬಿಟ್ಟು ಬರ್ತೀನಿ ಇರು. ಅಯ್ಯೋ ಬೇಡ, ಸುಮ್ನಿರಿ ನೀವು. 1 ಲಕ್ಷ ಓಕೆ, 1 ಕೋಟಿ ಕೊಟ್ರೆ ನನ್ ಮಗನ್ ಗೊತ್ತಾಗತ್ತೆ. ಸುಮ್ನೆ ಇರು, ಗೊತ್ತಾಗ್ಲಿ. ಒಂದಲ್ಲ ಒಂದಿನ ಹೇಗಾದ್ರೂ ಗೊತ್ತಾಗ್ಲೇಬೇಕು. ಆದ್ರೆ ಇವತ್ ಗೊತ್ತಾಗ್ಬಾರ್ದು. ನಾವು ಇವತ್ತು ಬಡವರು, ಪೋರ್. ನೀವು ಧರಂ ಪಾಟೀಲ್ ಅಲ್ಲ. ಅದು ಬಂಗ್ಲೆನಲ್ಲಿ ಕ್ಲೀನ್ ಮಾಡ್ತಾರಲ್ಲ, ಅವರ ಅಪ್ಪ ನೀವು. ಹಾಯ್ ಮಗನೇ, ನೋಡಿದ್ಯಾ? ಪೂರ್ತಿ 1 ಲಕ್ಷ ರೂಪಾಯಿ ಇದೆಯಾ? ಈಗ ದೊಡ್ಡ ಹೋಟೆಲ್ಗೆ ಹೋಗಿ ಊಟ ಮಾಡೋಣ. ನೀವೆಲ್ಲ ಎಲ್ಲೋಗ್ತಾ ಇದ್ದೀರಾ? ಬುಕ್ಕಿಂಗ್ ಇದೆಯಾ? ಇಲ್ಲ, ನನ್ಗೆ ಇಲ್ಲಿ ಬರ್ಬೇಕು ಅಂತಂದ್ರೆ ಬುಕ್ಕಿಂಗ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ನಮಗ್ ಗೊತ್ತಿದ್ರೆ ನಾವು ಮೊದ್ಲೇ ಬುಕ್ ಮಾಡ್ಕೊಂಡ್ ಬರ್ತಿದ್ವಿ. ಹೌದಾ? ನನ್ ಕಣ್ ತಪ್ಸಿ ನೀವು ಒಳಗಡೆ ಬರ್ತೀರಾ, ಆಮೇಲೆ ಇಲ್ಲಿರೋ ವಸ್ತುಗಳನ್ನ ಕತ್ಕೊಂಡು ಹೋಗ್ತೀರಾ. ಹೋಗಿ. ಏಯ್ ಸುಮ್ನೆ ಇರು. ನೀನ್ ಯಾರ ನಮ್ಮನ್ ತಡೆಯೋದಕ್ಕೆ? ಸುಮ್ನೆ ಹೋಗಪ್ಪ. ಇಲ್ಲಿ ಸುಮ್ನೆ ಬಂದು ಯಾಕೆ ಒದೆ ತಿಂತೀಯಾ? ಏಯ್ ಸರಿಯಾಗಿ ಮಾತಾಡು. ನಾವೀಗ ನೋಡ್ತೀವಿ ನಮ್ಮನ್ನ ಯಾರು ತಡಿತಾರೆ ಅಂತ. ಮತ್ ನೀನು ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ, ಇಲ್ಲ ಅಂದ್ರೆ ಕೋಪ ನಿನ್ನ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಅಯ್ಯೋ, ಇವ್ರಿಗೆ ಕೋಪ ಮಾತ್ರ ಬರೋದು. ನೀವು ಬನ್ನಿ ನನ್ ಜೊತೆಗೆ. ಏಯ್ ನಡಿಯೋ ಇಲ್ಲಿಂದ. ತಾತ, ಕರ್ಕೊಂಡೋಗಿ ಮುತ್ಕುನ ಮೊದ್ಲು. ಇಲ್ಲ ಅಂದ್ರೆ ಓಡಾಡೋಕೆ ಇವ್ನ ಕೈ ಕಾಲಲ್ಲಿ ಶಕ್ತಿ ಇರಲ್ಲ ನೋಡಿ. ಏಯ್ ನಡೀರಿ ಇಲ್ಲಿಂದ, ನಡೀರಿ. ನಮ್ ತಾತನ್ನ ತಳ್ಬಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡಿದೀರಾ ನೀವು. ಅದಕ್ಕೇನ್ ಮಾಡ್ತೀಯಾ? ನಮ್ಮನ್ನೆಲ್ಲ ಹೊಡಿತೀಯ ನೀನು? ಹಾ? ಏಯ್ ಬಿಡು ನನ್ ಮಗನ್ ಕೈ. ಇದಂತೂ ತುಂಬಾನೇ ಅತಿ ಆಯ್ತು. ಈಗ ಇವ್ರಿಗೆಲ್ಲ ಹೇಳಲೇಬೇಕು ನಾನ್ ಯಾರು ಅಂತ. ನಿಮ್ ಮೊಮ್ಮಗನ್ಗೋಸ್ಕರ ನಿಮ್ಗಾಗಿರೋ ಅವಮಾನನ ಸ್ವಲ್ಪ ತಡ್ಕೊಬೇಕಾಗತ್ತೆ. ನನ್ಗೆ ಅವಮಾನ ಆದ್ರೆ ತಡ್ಕೋತೀನಿ, ಆದ್ರೆ ನನ್ ಮೊಮ್ಮಗನ್ಗೆ ಮತ್ ಇವ್ರಿಬ್ರಿಗೂ ತಕ್ಷಾಸ್ತಿ ನಾನ್ ಮಾಡಿಸ್ತೀನಿ. ಅಯ್ಯೋ, ನನ್ ಮಾತ್ ಕೇಳಿ. ಬಿಡು. ಇವನು ಇಲ್ಲಿಂದ ಹೋದ್ಮೇಲೆ ಇನ್ನೆಲ್ಲೂ ಕೆಲಸ ಮಾಡಬಾರ್ದು. ಪ್ರತಾಪ್ ಸಕ್ಸೇನಾ ಮಗಳು ಶಾಲಿನಿ ಸಕ್ಸೇನಾ. ಯಾರಿಗಾದ್ರೂ ಧೈರ್ಯ ಇದೆಯಾ ತಡಿಯಕ್ಕೆ? ಬನ್ನಿ ತಾತ, ಬನ್ನಿ. ಬಂದ್ಬಿಟ್ಟ ದೊಡ್ಡದಾಗಿ. ಈ ಶ್ರೀಮಂತರೆಲ್ಲ ತುಂಬಾ ಚೆನ್ನಾಗಿ ಜೀವನ ನಡೆಸ್ತಾರಲ್ವಾ ತಾತ? ನೀನ್ ಬರೀ ಇಷ್ಟಕ್ಕೆ ನೋಡಿ ಆಶ್ಚರ್ಯ ಪಡ್ತಿದ್ದಲ್ಲ ಮಗನೇ. ಮೊದ್ಲು ಇಲ್ಲಿಯ ಊಟದ ರುಚಿ ನೋಡು, ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ ಜೀವನ ಪೂರ್ತಿ ಆ ರುಚಿನ ಮರೆಯಲ್ಲ ನೀನು. ಅಲ್ಲ ತಾತ, ನಿಮ್ಗ ಆ ರುಚಿ ಬಗ್ಗೆ ಹೇಗ್ ಗೊತ್ತು? ನೀವು ಮೊದ್ಲೇ ಇಲ್ಲಿಗೆ ಬಂದಿದ್ರಾ? ನಾನು
ಆ, ಈ ಹೋಟೆಲ್ ಅಲಂಕಾರ ನೋಡಿ ಅಲ್ವಾ? ಅಪ್ಪ ಅನ್ಕೊಂಡ್ರು ಈ ಹೋಟೆಲ್ ಅಲಂಕಾರ ಇಷ್ಟ್ ಚೆನ್ನಾಗಿದೆ ಅಂದ್ರೆ ರುಚಿ ಎಷ್ಟ್ ಚೆನ್ನಾಗಿರ್ಬೇಕು ಅಂತ. ಶಾಲಿನಿ, ಓ ಕಂಪ್ನಿನ್ ಕೆಲಸ ಮಾಡೋ ಕಾರ್ಮಿಕರಿಗೆ ಊಟನಾ? ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ? ನಿನಗೆ ಅವ್ನ್ ಗೊತ್ತಾ? ಜೀವನ ಪೂರ್ತಿ ಯಾರ ಜೊತೆ ಕಳಿಬೇಕೋ ಅವ್ರಿಗೆ ಗೊತ್ತಿಲ್ಲದೆ ಇರ್ತಾರ? ನಾನು ಇವಳನ್ನ ಮದುವೆ ಆಗೋನು ವಿಕ್ರಾಂತ್ ರಾಥೋಡ್. ಮದ್ವೆ ಆಗೋ ಹುಡುಗಿ ಅಲ್ಲ, ಆಗಿದ್ದೆ. ಆ ಸಂಬಂಧ ಯಾವಾಗ್ಲೂ ಮುರ್ಕೊಂಡಿದೀನಿ. ನಿನಗ್ ನಂಬಿಕೆ ಇಲ್ಲ ಅಂದ್ರೆ ಅಂಶ್ ಮತ್ತೆ ನನ್ ಮದ್ವೆ ಕಾರ್ಡ್ನ ನಿನಗೆ ಕಳಿಸ್ತೀನಿ. ಮದ್ವೆನಾ? ಅದು ಇವನ್ ಜೊತೆ? ನನಗನ್ಸುತ್ತೆ ಮದ್ವೆ ಆದ್ಮೇಲೆ ನೀನು ಕೂಲಿ ಕೆಲಸ ಮಾಡ್ಬೇಕಾಗುತ್ತೆ. ಆಯುಷ್ ಏನ್ ಕೆಲ್ಸ ಬೇಕಾದ್ರೂ ಮಾಡ್ಲಿ, ಅವ್ನ್ಗೆಷ್ಟು ಅರ್ಹತೆ ಇದೆ ಅಂದ್ರೆ ನನ್ನನ್ನ ಚೆನ್ನಾಗಿ ನೋಡ್ಕೋತಾನೆ. ತುಂಬಾ ವಹಿಸ್ಕೊಂಡ್ ಮಾತಾಡ್ತಿದ್ಯಾ? ಹಾ, ನನ್ ಬಗ್ಗೆ ಗೊತ್ತು ತಾನೆ. ಮತ್ ನಾನೀಗ ಏನ್ ತೀರ್ಮಾನ ಮಾಡಿದ್ದೀನಿ ಅಂದ್ರೆ ನೀನು ವಿಕ್ರಾಂತ್ ರಾಥೋಡ್ನ ಹೆಂಡತಿ ಆಗ್ಲೇಬೇಕು. ಓಯ್, ಅವಳ ಕೈ ಬಿಡು, ಬಿಡು ಕೈನ ಬಿಡು. ನಿಮ್ಮಪ್ಪ ಎದುರುಗಡೆ ನಿಂತ್ಕೊಂಡಿರುವಾಗ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅಪ್ಪಂಗೆ ಕೋಪ ಬಂದ್ರೆ ಎದುರುಗಡೆ ಇರೋರ ಹಲ್ಲು ಮುರಿತಾರೆ. ಏಯ್! ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮೊಮ್ಮಗನ ಮೇಲೆ ಕೈ ಮಾಡ್ತೀಯಾ? ಮುದ್ಕ, ಇದು ಬರೀ ಟ್ರೈಲರ್ ಅಷ್ಟೇ. ಪಿಕ್ಚರ್ ಇವಾಗ ನಾನು ನಿಮ್ಮೆಲ್ರಿಗೂ ಇವಾಗ್ಲೇ ತೋರಿಸ್ತೀನಿ. ಮ್ಯಾನೇಜರ್, ನನ್ಗನ್ಸುತ್ತೆ ನಿನ್ನ ಹೋಟೆಲ್ನ ರೆಪ್ಯುಟೇಷನ್ ಬಗ್ಗೆ ನಿನಗೆ ಕಾಳಜಿ ಇಲ್ಲ ಅಂತ. ಅದಕ್ಕೆ ಈ ಬಿಕಾರಿಗಳೆಲ್ಲ ದೊಡ್ಡದಾಗಿ ಒಳಗಡೆ ಬಂದ್ಬಿಡ್ತಾರೆ. ಸೆಕ್ಯೂರಿಟಿ, ಇವ್ರು ಹೇಗ್ ಒಳಗ್ ಬಂದ್ರು? ಇವ್ರ ಜೊತೆ ಪ್ರತಾಪ್ ಸಕ್ಸೇನಾ ಮಗಳಿದ್ದಾಳೆ, ಶಾಲಿನಿ ಸಕ್ಸೇನಾ. ಆದ್ರೆ ಮೇಡಮ್, ಈ ರೀತಿ ಬಟ್ಟೆ ಹಾಕೊಂಡು ಜನರು ಒಳಗ್ ಬಂದ್ರೆ ಹೋಟೆಲ್ ರೆಪ್ಯುಟೇಷನ್ ಹಾಳಾಗ್ಬಿಡುತ್ತೆ. ಸೆಕ್ಯೂರಿಟಿ, ಹೊರಗ್ ಕಳ್ಸು ಇವ್ರನ್ನ. ಏಯ್, ಮೈ ಮುಟ್ಬಿಟ್ಟು ನೋಡು. ನಾನ್ ಯಾರು ಅಂತ ನಿನಗೆ ಗೊತ್ತಿದ್ದಿದ್ರೆ ನೀನ್ ಕಣ್ಣಿಟ್ಟು ನೋಡಕ್ಕೂ ಹೆದರ್ಕೋತಾ ಇದ್ದೆ. ಅಪ್ಪ, ಅದು ತಾತ, ಈ ವಯಸ್ಸಲ್ಲೂ ನಶೆ ಇರುತ್ತೆ ಅನ್ಸುತ್ತೆ. ಅದಕ್ಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಾ? ಅಪ್ಪ ಸುಮ್ನಿರಿ, ಇಂಥವ್ರ ಜೊತೆ ಏನ್ ಮಾತು, ನಡೀರಿ. ಬಿಡು, ನಾನ್ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋದಿಲ್ಲ. ಇವ್ ನನ್ನ ಹತ್ರ ಕ್ಷಮೆ ಕೇಳೋವರೆಗೂ. ಕ್ಷಮೆನಾ ಮತ್ ನಾನ್ ಕೇಳ್ಬೇಕಾ? ನನ್ಗನ್ಸುತ್ತೆ ಈ ಮುದ್ಕಂಗೆ ಹುಚ್ಚಿಡ್ತಿರ್ಬೇಕು ಅಂತ. ಇವಾಗ ತೋರಿಸ್ತೀನಿ ನಿನ್ಗೆ ಹೇಗ್ ಆಚೆ ಹೋಗಲ್ಲ ಅಂತ. ಏನ್ ಮಾಡಿದ್ರಿ ನೀವು? ಈ ಪೇಂಟಿಂಗ್ ನ ಬೆಲೆ 2 ಕೋಟಿ ರೂಪಾಯಿ. ತಪ್ಪು ನಂದಲ್ಲ, ತಪ್ಪು ಈ ಮುದ್ಕಂದು. ಯಾಕಂದ್ರೆ ಇವ್ ನನಗೆ ಕೋಪ ಬರೋ ಹಾಗೆ ಮಾಡಿ. ನೀನು ಹಾಲು ಕುಡಿಯೋ ಮಗುನ ಯಾರು ಏನ್ ಹೇಳಿದ್ರು ಮಾಡ್ಬಿಡ್ತೀಯಾ? ಇವಾಗ ಆಗೋದು ಆಗೋಗಿದೆ. ಈಗ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ. 2 ಕೋಟಿ ರೂಪಾಯಿ ಪೇಂಟಿಂಗಿಗೆ ನೀವ್ ಹೇಗ್ ದುಡ್ಡು ಕೊಡ್ತೀರಾ ಅಂತ. ಗಾಡ್ಸ್, ಹಿಡ್ಕೊಳ್ಳಿ ಅವ್ರನ್ನ, ಹೋಗಕ್ ಬಿಡ್ಬೇಡಿ. ಸರಿ ಸರ್. ಯಾರು ಇವರನ್ನ ಮುಟ್ಟಬಾರ್ದು. ಇಲ್ಲಿ ತಪ್ಪು ಮಾಡಿದ್ ವಿಕ್ರಾಂತ್. ಹಾಗಿದ್ರೆ ನಾನು ಮದ್ವೆ ಮುರಿದಿದ್ದ ತಪ್ಪಿಗೆ ಶಿಕ್ಷೆ ಏನು? ಯೋಚನೆ ಮಾಡು. ಒಂದ್ ವೇಳೆ ನನ್ನ ಮದ್ವೆ ಮಾಡ್ಕೊಂಡ್ರೆ ಚಿನ್ನದ ನಾಣ್ಯದ ಮೇಲೆ ನಡೀತೀಯಾ? ನೀನು ಚಿನ್ನದ ನಾಣ್ಯ ನೀನೇ ಇಟ್ಕೋ. ನಾನು ಆಯುಷ್ ಜೊತೆ ಮುಳ್ಳಿನ ಮೇಲೂ ನಡೆಯಕ್ ರೆಡಿ ಇದ್ದೀನಿ. ನಿನಗಿಷ್ಟು ಒಂದು ಧೈರ್ಯನಾ? ನೀನು ನನ್ನ ಇನ್ನೊಂದು ಮುಖ ನೋಡಿಲ್ಲ. ಶಾಲಿನಿ ಮೇಲೆ ಕೈ ಮಾಡಿ ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಷ್ಟು ದೊಡ್ಡ ಹೀರೋನ ನೀನು? ಒಂದ್ ಕೆಲ್ಸ ಮಾಡು, 2 ಕೋಟಿ ರೂಪಾಯಿ ಕೊಟ್ಟು ಹೋಟೆಲ್ ನಷ್ಟನ ತೀರ್ಸು. ನಿಮ್ಮಂತ ಶ್ರೀಮಂತರು ಬಡವರನ್ನ ದುಡ್ಡಿಂದ ಅಳಿಯೋದನ್ನ ನಿಲ್ಸಿ. ನಿಮ್ಮಂತ ಬಡವರು ಈ ಭೂಮಿಗೆ ಭಾರವಾಗಿದ್ದೀರಾ. ಮ್ಯಾನೇಜರ್, ಮೊದ್ಲು ಇವ್ರ ತಂದೆ ತಾಯಿ ಮೂಳೆಗಳನ್ನ ಮುರಿದು ಹಾಕಿ ಹೊಡಿರಿ. ಅಯ್ಯೋ! ನಿಲ್ಸು. ನಮ್ಮಪ್ಪನ ಮುಟ್ಟಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಹೋಗಿದ್ದಕ್ಕೆ ಹೊಡಿಯೋದಿದ್ರೆ ನನ್ನ ಹೊಡಿರಿ. ನಿನ್ಗೆ ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ. ಸಾಕು, ಜಾಸ್ತಿ ಆಯ್ತು ನಿಮ್ದು. ನಾನೇ ಸ್ವತಃ 2 ಕೋಟಿ ರೂಪಾಯಿನ ಕೊಡ್ತೀನಿ. ಅಪ್ಪ, ತಾತ, ನೀವು ಇಷ್ಟೊಂದು ದುಡ್ಡನ್ನ ಎಲ್ಲಿಂದ ತರ್ತೀರಾ? ನೀವು ನನ್ನ ಉಳಿಸ್ಬೇಕು ಅಂತ ಸುಳ್ಳು ಭರವಸೆ ಕೊಡಕ್ ಹೋಗ್ಬೇಡಿ. ಇಲ್ಲ ಇಲ್ಲ ಕಣಪ್ಪ, ನಾನ್ ಸುಳ್ಳು ಹೇಳ್ತಾ ಇಲ್ಲ ಮಗನೇ. ನಾನು ಕಷ್ಟ ಪಡ್ತೀನಪ್ಪ. ಕಷ್ಟಪಟ್ಬಿಟ್ಟು ಇವರು ಪೈಸಾ ತೀರಿಸ್ಬಿಡ್ತೀನಿ ನಾನು. ಮುದ್ಕ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಇವ್ 100 ವರ್ಷ ಬದುಕೋತಾರ. ವಿಕ್ರಾಂತ್, ಬಿಡು ಇವ್ರನ್ನ. ನಾನು ಕೈ ಮುಗಿದು ಕೇಳ್ಕೊತೀನಿ. ಕೈ ಮುಗ್ದು ಏನು ಪ್ರಯೋಜನ ಇಲ್ಲ. ನನ್ನ ಕೈ ಹಿಡಿ, ಇವ್ರೆಲ್ಲರ ಪ್ರಾಣ ಭಿಕ್ಷೆ ಕೊಡ್ತೀನಿ. ಹೇಳು, ನನ್ನ ಮದುವೆ ಮಾಡ್ಕೋತೀಯಾ? ಹಾ? ಏಯ್, ನನ್ನ ಸೊಸೆ ಮುಟ್ಟ ಧೈರ್ಯ ಕೂಡ ಮಾಡ್ಬೇಡ, ಅರ್ಥ ಆಗಿಲ್ವಾ? ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ.
ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.